ವೀಕ್ಷಕರೇ ನಮಸ್ಕಾರ. ಹುಬ್ಬಳ್ಳಿ ಹರಟೆಯ ಈ ಒಂದು ಸಂಚಿಕೆಗೆ ನಿಮಗೆ ಆಧಾರದ ಸ್ವಾಗತ, ಸುಸ್ವಾಗತ. ನಿಮ್ಮ ಪ್ರೇರಣೆ ಹಾಗೂ ನಿಮ್ಮ ಸ್ಫೂರ್ತಿ ಈ ಕಾರ್ಯಕ್ರಮ ಇಲ್ಲಿವರೆಗೂ ಬರ್ತಾ ಇದೆ ಅನ್ನಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದವೇ ಕಾರಣ. ನೋಡ್ರಿ, ನನಗೆ ಗ್ಯಾರಂಟಿ ಗೊತ್ತದ, ನೀವು ಆ ಸಬ್ಸ್ಕ್ರಿಪ್ಷನ್ ಬಟನ್ನನ್ನು ಒತ್ತಿದ್ರೆ ಏನು ನಿಮಗೆ ಭಾಳ ತ್ರಾಸಾಗಂಗಿಲ್ಲ. ಆದರೆ ನಮಗೆ ನಮ್ಮ ಟೀಮಿಗೆ ಏನದಲ್ಲ ನಿಮ್ಮ ಒಂದು ಉತ್ತೇಜನ ಹಾಗೂ ಒಂದು ಪ್ರೇರಣೆ ಹಾಗೂ ಸ್ಫೂರ್ತಿ ಸಿಗ್ತದೆ ಅಂತ ನಾವು ಹೇಳ್ಬೋದು. ಯಾಕ್ರಿ ಇದನ್ನು ಹೇಳ್ತೀನಿ ಅಂದರೆ 70% ಜನ ನಮ್ಮ ವೀಕ್ಷಕರೇನಿದ್ದಾರಲ್ಲ ಅವರು ಸಬ್ಸ್ಕ್ರಿಪ್ಷನ್ನೇ ಮಾಡಿಲ್ಲ. ಸೊ ನಾನು ಹೇಳ್ತಾ ಇರೋದು ಅಂತ ಆ ಎಲ್ಲ 70% ಆಡಿಯನ್ಸಿಗೆ ಒಂದು ಸಬ್ಸ್ಕ್ರಿಪ್ಷನ್ನ ಬಟನ್ ಒತ್ತಿ ಹಾಗೂ ಹುಬ್ಬಳ್ಳಿ ಹರಟೆನ ಬೇರೆ ಜನರಿಗೂ ಮುಟ್ಟುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನೀವು ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಹುಬ್ಬಳ್ಳಿ ಹರಟೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತೇನೆ. ಇವತ್ತಿನ ಹುಬ್ಬಳ್ಳಿ ಹರಟೆಯ ವಿಶೇಷ ಏನಪ್ಪ ಅಂತಂದರೆ, ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಸಾರ್. ನಮ್ಮ ಹುಬ್ಬಳ್ಳಿ ಹರಟೆಗೆ ಕೃಪಾ ಜೈನ್ ಆದಮೇಲೆ ಇವತ್ತು ಬಂದಂಥವರು ಇನ್ನೊಬ್ಬ ದೇಶಕ್ಕಾಗಿ ಕೃಪಾ ಜೈನ್ IAS ಅಧಿಕಾರಿ ಆದರೆ, ಇಲ್ಲಿ ಬಂದಂಥ ವ್ಯಕ್ತಿ ದೇಶಕ್ಕಾಗಿ ಕಂಚಿನ ಪದಕವನ್ನು ತೊಗೊಂಬಂದರು. ಎದರೊಳಗಡೆ ಅಂದರೆ ದ ವರ್ಲ್ಡ್ ಸ್ಕೇಟ್ ಗೇಮ್ಸ್ 2024ನಲ್ಲಿ. ಸೊ ಅಂಥ ಒಬ್ಬ ವ್ಯಕ್ತಿತ್ವ ನಮ್ಮ ಜೊತೆಗಿದ್ದಾರೆ, ತ್ರಿಷಾ ಪ್ರವೀಣ್ ಜಡಲಾ ಅಂಥೇಳಿ. ಇವಳು ಹುಬ್ಬಳ್ಳಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸ್ಕೊಂಡು ಕಾಲೇಜ್ ಕಲಿತಾ ಇವತ್ತು ದೇಶವನ್ನು ಪ್ರತಿನಿಧಿಸಿ ಕಂಚಿನ ಪದಕ ತರುವಲ್ಲಿ ತನ್ನ ಸಾಧನೆಯನ್ನು, ಹಿರಿಮೆಯನ್ನು ಗೈದಿರುವಂಥ ಒಂದು ಬಾಲಕಿ, ನಮ್ಮ ಹುಬ್ಬಳ್ಳಿಯ ಹೆಮ್ಮೆ. ಹಾಗಂದ್ರೆ ತಡ ಮಾಡೋದು ಯಾಕೆ, ಬರ್ರಿ ಹಂಗಂದ್ರೆ ಅವಳ ವಿಶೇಷತೆ, ಅವಳ ಪರಿಚಯ, ಅವಳ ಸಾಧನೆಯ ಪಥವನ್ನು ಅವಳ ಬಾಯಿಂದ ಕೇಳೋಣಂತ. ಹುಬ್ಬಳ್ಳಿ ಹರಟೆಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ ನಮಸ್ಕಾರ. ನಿಮ್ಮೆಲ್ಲರಿಗೂ ಹುಬ್ಬಳ್ಳಿ ಹರಟೆಯ ಇನ್ನೊಂದು ಸಂಚಿಕೆಗೆ ಸ್ವಾಗತ. ಆದರೆ ಹುಬ್ಬಳ್ಳಿ ಹರಟೆಯಲ್ಲಿ ಇವತ್ತಾಗಿರೋ ಬದಲಾವಣೆ ಏನಪ್ಪ ಅಂತಂದರೆ, ಇವತ್ತು ನೀವು ನೋಡ್ತಾ ಇರ್ಬೋದು ನಮ್ಮ ಸ್ಟುಡಿಯೋದಲ್ಲಿ ಒಂದು ವ್ಯತ್ಯಾಸ ಇದೆ. ಸೊ ವಿ ಆರ್ ಇನ್ ಡಿಫ್ರೆಂಟ್ ಸ್ಟುಡಿಯೋ ವಿತ್ ಅ ಡಿಫ್ರೆಂಟ್ ಗೆಸ್ಟ್. ಸೊ ಅದೇ ಉದ್ದೇಶ ಇಟ್ಟುಕೊಂಡು ನಾವೇನು ಮಾಡ್ತಾ ಇದ್ದೀವಿ, ಹುಬ್ಬಳ್ಳಿ ಹರಟೆಯನ್ನು ಮುಂದೆ ತಗೊಂಡು ಹೋಗ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಹುಬ್ಬಳ್ಳಿ ಹರಟೆಯ ವಿಶೇಷತೆ ಏನು, ನಮ್ಮ ಜನರನ್ನ ನಮ್ಮ ಜನರಿಗೆ ಪರಿಚಯಿಸೋದು. ಹಾಗಾದರೆ ನೀವು ಕಾತುರತೆಯಿಂದ ಆ ಥರದಿಂದ ಕಾಯ್ತಾ ಇರೋದು ನನಗೂ ಅರ್ಥ ಆಗ್ತದೆ. ಇವತ್ತು ಇರುವಂತಹ ವಿಶೇಷ ಅತಿಥಿ ಯಾರು ಮತ್ತು ಅವರ ವಿಶೇಷತೆ ಏನು ಅನ್ನೋದನ್ನು ನಿಮಗೂ ಸಹ ಅಷ್ಟೇ ಆಸಕ್ತಿಯಿಂದ ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತಿದೆ. ಸೊ ಇವತ್ತಿನ ವಿಶೇಷ ಅತಿಥಿ ಬಗ್ಗೆ ನಾನು ಹೇಳಬೇಕಂದ್ರೆ, ಇವರು ನಮ್ಮ ಹುಬ್ಬಳ್ಳಿ ಅಷ್ಟೇ ಅಲ್ಲ, ನಮ್ಮ ರಾಷ್ಟ್ರದ ಹೆಮ್ಮೆ. ಏನು ಅಂಥ ಹೆಮ್ಮೆ ಅಂತ ನೀವು ವಿಚಾರ ಮಾಡ್ತಿರ್ಬೋದಲ್ಲ. ಕಳೆದ ಕೆಲವೇ ದಿವಸದ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವರ್ಲ್ಡ್ ಸ್ಕೇಟ್ ಗೇಮ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿ ನಮ್ಮ ಭಾರತಕ್ಕೆ ಕಂಚಿನ ಪದಕವನ್ನು ತಂದಂಥ ಯುವತಿ, ಬಹಳ ದೊಡ್ಡ ವಯಸ್ಸಿಲ್ಲ ರೀ, ಹುಬ್ಬಳ್ಳಿಯಲ್ಲಿ BCom ಸೆಕೆಂಡ್ ಇಯರ್ ಕಲಿತಾ ಇದ್ದಾರೆ. ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಹಾಗಂದ್ರೆ ಯಾರು ಅಂತ ನೀವು ಕೇಳ್ತಿರ್ಬೋದಲ್ಲ, ಅವರು ಬೇರೆ ಯಾರು ಅಲ್ಲ, ನಮ್ಮ ಜೊತೆಗಿದ್ದಾರೆ ತ್ರಿಷಾ ಜಡಲಾ. ಸೊ ತ್ರಿಷಾ ಜಡಲಾ ನಮ್ಮ ಜೊತೆಗೆ ಹುಬ್ಬಳ್ಳಿ ಹರಟೆಗೆ ಸ್ಟುಡಿಯೋದಲ್ಲಿದ್ದಾರೆ. ಅವ್ರನ್ನ ನಾವು ನಿಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತ ಮಾಡ್ತೀನಿ. ತ್ರಿಷಾ, ವೆಲ್ಕಮ್ ಟು ದ ಪ್ರೋಗ್ರಾಮ್ ಆ್ಯಂಡ್ ನಮಸ್ಕಾರ. ನಮಸ್ಕಾರ. ಸೊ ಕೇಳಿದ್ರೆ ನಾನು ಹೇಳಿದಂಗೆ, ತ್ರಿಷಾ ಇವತ್ತು ಅವರು ತಮ್ಮ ಕಂಚಿನ ಪದಕವನ್ನು ಗೆದ್ದುಕೊಂಡು ಭಾರತಕ್ಕೆ ಒಂದು ಹೆಮ್ಮೆಯನ್ನು ತಂದಂಥವ್ರು. ಸೊ ಅದಕ್ಕೆ ನಾನು ಅವ್ರ ಪರಿಚಯನ ಅವ್ರ ಬಾಯಿಂದನೇ ಕೇಳೋಣಂತ. ತ್ರಿಷಾ, ನಿಮ್ಮ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಆ್ಯಕ್ಚುಲಿ ನಾನು ಸ್ಕೇಟಿಂಗ್ ಸ್ಟಾರ್ಟ್ ಮಾಡಿದ್ದು 10 ಇಯರ್ಸ್ ಇದ್ದಾಗೆ. ಸೊ ಈಗ ರೀಸೆಂಟ್ ಆಗಿ ನಾ ವರ್ಲ್ಡ್ ಸ್ಕೇಟ್ ಗೇಮ್ಸ್ ಪಾರ್ಟಿಸಿಪೇಟ್ ಮಾಡಿದ್ದೆ ಇಟಲಿಯಲ್ಲಿ ಸೆಪ್ಟೆಂಬರಲ್ಲಿ. ಅದಕ್ಕೆ ನಾ ಇಂಡಿಯಾಗೆ ಬ್ರೌನ್ಸ್ ಮೆಡಲ್ ಗೆದ್ದಿದ್ವಿ. ನಮ್ದು ಟೀಮ್ ಗೇಮ್ ಇತ್ತು. ಸೊ ದಿಸ್ ಇಸ್ ದ ಫಸ್ಟ್ ಎವರ್ ಮೆಡಲ್ ಇಂಡಿಯಾಗೆ ನಾವು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ವಿ. ಸ್ಕೇಟ್ ಗೇಮ್ಸ್ ನಲ್ಲಿ. ಓಕೆ, ಗುಡ್. ಸೊ ನೀವೆಲ್ಲಿಯವರು ಮೂಲತಃ? ನಿಮ್ಮ ಶಾಲೆ ಕಲ್ತದ್ದು ಎಲ್ಲ ಏನು, ಎಲ್ಲಿಂದ?
ನಾನು ಸ್ಕೂಲಿಂಗ್ ಮಾಡಿದ್ದು ಕಾನ್ವೆಂಟ್ ಸ್ಕೂಲಿಂದ ಹುಬ್ಳಿಯಲ್ಲಿ. ಹ್ಮ್. ಈಗ ನಾ ಕಾಲೇಜಲ್ಲಿ ಓದ್ತಿದ್ದೇನೆ, BCom ಸೆಕೆಂಡ್ ಇಯರ್, JG ಕಾಲೇಜ್ ಆಫ್ ಕಾಮರ್ಸ್ ಅಲ್ಲಿ. ಓಕೆ, ನೈಸ್. ಅಪ್ಪ ಅಮ್ಮ ಹೆಸರೇನವ್ರದ್ದು? ನಮ್ಮ ಪಪ್ಪನ ಹೆಸರು ಪ್ರವೀಣ್ ಮೂರ್ತಿ ಜಡಲ, ಮಮ್ಮಿನ ಹೆಸರು ಸುಶೀಲಾ ಜಡಲ. ಸುಶೀಲಾ ಜಡಲ. ಓಕೆ, ಸೊ ಗುಡ್. ಸೊ ಈ ಒಂದು ಆಟದ ಮೇಲೆ ಆಸಕ್ತಿ, ಈ ಸ್ಕೇಟಿಂಗು ಅಂತ ಈಗ ನೋಡಿ, ನಾವೆಲ್ಲ ಬಹಳಷ್ಟು ಇವತ್ತಿನ ಯುವ ಪೀಳಿಗೆಯನ್ನು ನೋಡಿದರೆ ಒಂದು ಬ್ಯಾಡ್ಮಿಂಟನ್ ಆಡ್ತಾರೆ, ಇಲ್ಲ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಕ್ರಿಕೆಟ್ ಕೋಚಿಂಗ್ ಸೆಂಟರ್ಸ್ ಆಗಿದೆ ಈಗ. ಸೊ ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಾರೆ, ಇಲ್ಲ ಅಂದರೆ ಬಾಸ್ಕೆಟ್ಬಾಲ್ ಆಡ್ತಾರೆ, ಇಲ್ಲ ಅಂದರೆ ಖೋ ಖೋ, ಕಬಡ್ಡಿ, ರನ್ನಿಂಗ್ ಒಳಗಡೆ, ಅಥ್ಲೆಟಿಕ್ಸ್ ಪಾರ್ಟ್ ಒಳಗಡೆ ಅಲ್ಲಿ ಭಾಗವಹಿಸ್ತಾರೆ ಮಕ್ಕಳು. ಇನ್ನು ಇಂಡೋರ್ ಗೇಮ್ ಅಂದರೆ ಎಲ್ಲೋ ಒಂದಿಷ್ಟು ಕಡೆ ನಾವು ಬಹಳ ಖಚಿತವಾಗಿ ನೋಡುವಂಥದ್ದು ಚೆಸ್ ಗೇಮ್. ಆದರೆ ಈ ಸ್ಕೇಟಿಂಗ್ ಬಗ್ಗೆ ನಿಮಗೆ ಬಂದಿರುವಂಥ ಆಸಕ್ತಿ ಯಾವಾಗ ಬಂತಮ್ಮ ನಿಮಗೆ? ಅದು ನಾ ಶಿಫ್ಟ್ ಆಗಿದ್ದೆ, ಅಂದ್ರೆ ನಮ್ಮ ಮನೆ ಶಿಫ್ಟ್ ಮಾಡಿದ್ರು ಅಕ್ಷಯ್ ಅಂಕ್ಲಿವ್ಗೆ. ಅವಾಗ ನಾ 10 years old ಇದ್ದೆ, 9 years old ಇದ್ದೆ ನಾನು. ಸೊ ಲೈಕ್ ಹಿಂಗ್ ಕೆಳಗಡೆ ದಿಸ್ ಅಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಸ್ಪೇಸ್ ಇರುತ್ತೆ, ಹುಡುಗ ಸ್ಕೇಟಿಂಗ್ ಮಾಡ್ತಿದ್ದ. ದೆನ್ ಐ ಟೋಲ್ಡ್ ಮೈ ಡ್ಯಾಡ್ ನಂಗೆ ಸ್ಕೇಟಿಂಗ್ ತಗೊಂಡ್ಬನ್ನಿ ಅಂತಂದ. ಸೊ ನಮ್ಮ ಪಪ್ಪ 1-2 months ಆದ್ಮೇಲೆ ಇದಕ್ಕೆ ಹೋಗಿದ್ರು ಮುಂಬೈಗೆ. ಅಲ್ಲಿಂದ ನಾನು ಸ್ಕೇಟ್ಸ್ ತಗೊಂಡ್ಬಂದ್ರು. ಸೊ ನಮ್ಮ ಪಪ್ಪ ಹೋಗಿದ್ರು ಜನವರಿಯಲ್ಲಿ ಮುಂಬೈಗೆ. ಸೊ ಅಲ್ಲಿಂದ ಸ್ಕೇಟ್ಸ್ ತಗೊಂಡ್ಬಂದ್ಮೇಲೆ ಮತ್ತೆ ಮಾರ್ಚ್ ಎಕ್ಸಾಮ್ ಮುಗೀತು. ಸೊ ಏಪ್ರಿಲ್ ಅಲ್ಲಿ ನನಗೆ ಸಮ್ಮರ್ ಕ್ಯಾಂಪ್ ಹಾಕಿದ್ರು. ಸೊ ಆ ಸಮ್ಮರ್ ಕ್ಯಾಂಪ್ 21 days ಸಮ್ಮರ್ ಕ್ಯಾಂಪ್ ಇಂದ ನಾ ಈಗ ಮಟಾನು ಸ್ಕೇಟಿಂಗ್ ಮಾಡ್ತೇನೆ. ವಾವ್. ಯಾ. ಓಕೆ. ಸೊ ಯಾವ ಇಸ್ವಿ ಅದು? ನೀನು 10th ಇದ್ದಾಗ? ನಂಗೆ 10 years ಇದ್ದಾಗ. ನಿನಗೆ 10 years ಇದ್ದಾಗ. ಓಕೆ, ಮೇ ಬಿ ಎಟ್ ದ 4th or 5th ಸ್ಟ್ಯಾಂಡರ್ಡ್. ಅವಾಗಿಂದ ಇವತ್ತಿನವರೆಗೂ ಎವ್ರಿ ಡೇ ಯು ಸ್ಕೇಟ್. ಅವಾಗ ಫಸ್ಟಿಗೆ ಆ 21 ದಿವಸ ಕೋರ್ಸ್ನಲ್ಲಿ ಹೋದಾಗ ವಾಟ್ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಆ್ಯಕ್ಚುಲಿ ಫಸ್ಟ್ ಡೇ ಅವರು ಬರೀ ಸ್ಕೇಟ್ಸ್ ಹಾಕಿ ಸ್ಟೆಪ್ಪಿಂಗ್ ಮಾಡಂತಾರೆ, ಏನಾರ ಸಪೋರ್ಟ್ ಹಿಡ್ಕೊಂಡು ಬರೀ ಸ್ಕೇಟ್ಸ್ ಹಾಕಿ ಅವ್ರು ಲಾಕ್ ಮಾಡ್ತಾರೆ ವೀಲ್ಸ್ ಅಲ್ಲಿ ನಾವು ಸ್ಟೆಪ್ಪಿಂಗ್ ಮಾಡಬೇಕು. ಆಮೇಲೆ ಒಂದು 2 days ಅದೇ ಮಾಡಬೇಕು. 3rd day ಅವ್ರು ಸ್ವಲ್ಪ ಲೂಸ್ ಮಾಡ್ತಾರೆ ವೀಲ್ಸ್. ಸೊ ಲೂಸ್ ಮಾಡಿದ್ರೆ ಅದೇ ಸ್ಟೆಪ್ಪಿಂಗ್ ಮೇಲೆ ಲೂಸ್ ವೀಲ್ಸ್ ಸ್ಲಿಪ್ ಆಗ್ತವೆ. ಸೊ ಬೀಳ್ತೀವಿ ಮತ್ತೆ ಹೇಳ್ತೀವಿ. ಸೊ ಅದರಲ್ಲಿ ನಂಗೆ ಇಂಟ್ರೆಸ್ಟ್ ಬಂದು ನಾ ಸ್ಟಾರ್ಟ್ ಮಾಡಿದ್ದು. ಸೊ 21 days ನಂಗೆ ಮಾಡಿ. ಬಿದ್ದಿ ನೀನು ಎಷ್ಟು ಸಾರಿ ಬಿದ್ದೆಮ್ಮ? ಭಾಳ ಸತಿ ಬಿದ್ದೆ. ಬಿದ್ದಾಗ ಏನು ಅನುಭವ ಆಯ್ತು? 21 days ನಾಗ 21 times ಬಿದ್ದಿರ್ತೇನೆ. ಓಕೆ, ಆಲ್ ರೈಟ್. ಸೊ ಅವಾಗ ಬಿದ್ದಾಗ ಮತ್ತೆ ನೀನು ಎದ್ದು ಅದೇ ಪ್ರಾಕ್ಟೀಸನ್ನು ಕಂಟಿನ್ಯೂ ಮಾಡ್ತಾ ಬಂದು. ಆಮೇಲೆ ಈ ಸ್ಕೇಟಿಂಗ್ ಮಾಡುವಾಗ ಶಾಲೆ ದಿನಗಳು ಅವಾಗೆಲ್ಲ ನೀನು 5th ಇದ್ದಿ, 9th ಆದಿ, ಆಮೇಲೆ 10th ಬಂದು. 10th ಅಂದ ತಕ್ಷಣ ಬೋರ್ಡ್ ಎಕ್ಸಾಮು. ಅವಾಗೆಲ್ಲ ಹೆಂಗೆ ನೀನು ಅದನ್ನು ಮ್ಯಾನೇಜ್ ಮಾಡ್ತಿದ್ದಿ? ಯಾಕಂದ್ರೆ ಅಭ್ಯಾಸದ ಕಡೆ ಹೆಚ್ಚು ಗಮನ ಕೊಡಬೇಕು ಅಂದಾಗ ಆಟನ ಮತ್ತು ಸ್ಕೇಟಿಂಗ್ ಕಡೆ ನಾವು ಹೆಚ್ಚು ಪಾಲಕರಾದವರು ಅಭ್ಯಾಸ ಮಾಡು, ಆಟ ಆಡಬೇಡ ಅಂತ ಹೇಳ್ತಿರ್ತೀವಲ್ಲ. ಸೊ ಆವಾಗ ನೀನು ಅದನ್ನು ಹೆಂಗೆ ನಿರ್ವಹಣೆ ಮಾಡಿದಿ ಆ ಸಮಯದಲ್ಲಿ? ನಾ ಬೆಳಗ್ಗೆ 5 o'clock ಇಂದ 7:30 ಮಟ್ಟ ಪ್ರಾಕ್ಟೀಸ್ ಮಾಡ್ತಿದ್ದೆ ಸ್ಕೇಟಿಂಗ್. ಎಲ್ಲಿ ಮಾಡ್ತಿದ್ದೆ ನೀನು? ಗ್ಲಾಸ್ ಹೌಸ್ ಅಲ್ಲಿ. ಅಲ್ಲಿ ಬೆಳಗ್ಗೆ 5:30 to 7:30 ಮಟ್ಟ ಮಾಡ್ತಿದ್ದೆ. ವಾಪಸ್ 8:30 ಸ್ಕೂಲಿಗೆ ಹೋಗ್ತಿದ್ದೆ. 3:30 ಮುಗೀತಿತ್ತು ನಮ್ದು ಸ್ಕೂಲ್. 3:30 ಮುಗಿದ್ಮೇಲೆ ಮತ್ತೆ 4:30 to 6:30 ಟ್ಯೂಷನ್ಸ್ ಹೋಗ್ತಿದ್ದೆ. ದೆನ್ 6:30 to 8:30 I used to do skating. ಓಕೆ. ನಂದು ಶೆಡ್ಯೂಲ್ ಇದೇ ಇತ್ತು ಡೈಲಿ ವೆನ್ ಐ ವಾಸ್ ಇನ್ ಸ್ಕೂಲ್. ಇದೇ ಶೆಡ್ಯೂಲ್. ಓಕೆ, ನೈಸ್. ಸೊ ಅಂದರೆ ಎಕ್ಸ್ಟ್ರಾ ಓದಬೇಕು, ಟ್ಯೂಷನ್ಗೆ ಹೋಗಬೇಕು, ನೀಟ್ ಪಾಸ್ ಆಗಬೇಕು, JEE ಹೋಗಬೇಕು. ಯಾಕಂದರೆ ಈಗ ಸರ್ವೇ ಸಾಮಾನ್ಯ ನಾವೆಲ್ಲರನ್ನೂ ನೋಡ್ತಾ ಇದ್ದರೆ, ಸೊ ನಮ್ಮ ಟಾರ್ಗೆಟ್ ಏನಿದೆ ಅಂದರೆ ಪ್ರತಿಯೊಬ್ಬ ಮಕ್ಕಳದು ಅಕಾಡೆಮಿಕ್ಸ್ನಲ್ಲಿ ಡಾಕ್ಟರ್, ಇಂಜಿನಿಯರ್ ಆಗಬೇಕು ಅಂತ ಅನ್ನಿಸ್ತಿರ್ತದೆ, ಅದನ್ನೇ ಮಾಡ್ತಿರ್ತಾರೆ. ಬಟ್ ನಿಂಗೆ ಆ ಸನ್ನಿವೇಶ ಹಂಗೆ ಅನಿಸಿದ್ದು ಯಾವಾಗಾದರೂ? ಇಲ್ಲ, ಅನ್ನಿಸ್ಲಿಲ್ಲ. ಓಕೆ, ಗುಡ್. ಸೊ ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಪಾಲಕರ ಸಹಾಯ ಹೆಂಗಿತ್ತು ಆ ಸಮಯದಲ್ಲಿ, ಸ್ಕೂಲಿಂಗ್ ಟೈಮ್ನಲ್ಲಿ? ನೀನು ಸ್ಕೂಲ್ಗೆ ಹೋಗ್ತಿದ್ದಾಗ ನೀನು ಆಟನೂ ಆಡ್ತಿದ್ದಿ. ಸೊ ನಿಮ್ಮ ಪಾಲಕರು, ಅಪ್ಪ ಅಮ್ಮ ಯಾವ ರೀತಿ ನಿನಗೆ ಸಪೋರ್ಟ್ ಮಾಡ್ತಿದ್ರು? ನಂಗೆ ಬೆಳಗ್ಗೆ ನಮ್ಮ ಪಪ್ಪ ಕರ್ಕೊಂಡು ಹೋಗ್ತಿದ್ರು 5:30 ಇಂದ 7:30. ಯಾಕಂದ್ರೆ ಬೆಳಗ್ಗೆ ಎದ್ದು ಮಮ್ಮಿ ಅಡಿಗೆ ಮಾಡ್ಬೇಕು ಮನೆ. ಸೊ ಪಪ್ಪ ಕರ್ಕೊಂಡು ಹೋಗ್ತಿದ್ರು. ಈವ್ನಿಂಗ್ ಮಮ್ಮಿದು 6:30 ಮಟ್ಟ ಆಫೀಸ್ ಮುಗಿತಿತ್ತು. ಸೊ 6:30 to 8:30 ಮಮ್ಮಿ ಕರ್ಕೊಂಡು ಹೋಗ್ತಿದ್ರು. ಓಕೆ, ಶಿಫ್ಟ್ ಮೇಲೆ. ಮಾರ್ನಿಂಗ್ ಶಿಫ್ಟ್ ಒಬ್ಬರದಾದ್ರೆ ಈವ್ನಿಂಗ್ ಶಿಫ್ಟ್ ಒಬ್ಬರದು. ಓಕೆ, ಓಕೆ. ಸೊ ಅವ್ರು ಸಪೋರ್ಟ್ ಮಾಡ್ತಾ ಇದ್ರು. ಓಕೆ, ಗುಡ್. ಆಮೇಲೆ ನಿನಗೆ ಅಭ್ಯಾಸ ಮಾಡುವಾಗ 10th, ನಾನು ಯಾಕೆ ಇದನ್ನು ನಾನು ನಿನಗೆ ಇದನ್ನು ಪದೇ ಕೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಪಾಲಕರು ನಮ್ಮ ಜೊತೆಗಿದ್ದಾರೆ, ಪೇರೆಂಟ್ಸ್.
ನಮ್ಮ ಜೊತೆಗಿದ್ದಾರೆ. ಸೊ ಅವ್ರ ಮಕ್ಕಳು 10th ಇದ್ದಾಗ ಅಥವಾ 12th ಇದ್ದಾಗ ಅವ್ರದ್ದು ಫೋಕಸ್ಡ್ ಹೆಂಗಿರ್ತದೆ ಅಂದರೆ ಬೀಮ್ ಫೋಕಸ್ಡ್ ಇರ್ತದೆ, ಏನು ಓನ್ಲಿ ಸ್ಟಡಿನೇ ಮಾಡಬೇಕು ಅಂತಿರ್ತಾರೆ. ಸೊ ಆ ಕಾಂಟೆಕ್ಸ್ಟ್ ಒಳಗಡೆ ಸೊ ಹೌ ಯು ಫೆಲ್ಟ್ ಅಂದರೆ ನಿನಗೆ ಆಟ ಆಡ್ತಾ ಟ್ಯೂಷನ್ಗೆ ಹೋಗಿ ಸ್ಕೂಲ್ ಮಾಡಿದಾಗ ಹ್ಯಾವ್ ಯು ಎಂಜಾಯ್ಡ್ ದ 10th ಸ್ಟ್ಯಾಂಡರ್ಡ್? 10ನೇ ತರಗತಿನ ನೀನು ಎಂಜಾಯ್ ಮಾಡಿದೆ ಯಾವಾಗ? ಆ್ಯಕ್ಚುಲಿ ನಾ 10th ಇದ್ದಾಗ ಕೋವಿಡ್ ಇತ್ತು. ಸೊ ಸ್ಕೇಟಿಂಗ್ ಎಲ್ಲ ಬಂದಾಗಿತ್ತು. ಸೊ ಆನ್ಲೈನ್ ಕೋರ್ಸ್ ಸ್ಟಾರ್ಟ್ ಇತ್ತು. ಆ್ಯಕ್ಚುಲಿ ನಮ್ಮದು ಇದು ಸ್ಕೇಟಿಂಗು ಆನ್ಲೈನ್ ಕೋರ್ಸೇ ಇತ್ತು. ಯು ಹ್ಯಾವ್ ಟು ಡೂ ಡೈಲಿ ಫಿಸಿಕಲ್ ಫಿಟ್ನೆಸ್ ಎಕ್ಸಸೈಸ್ ಎಲ್ಲ ಇತ್ತು. ಆಮೇಲೆ ಟ್ಯೂಷನ್ಸು ಆನ್ಲೈನ್ ಇತ್ತು. ಸೊ ಅದಾದ್ಮೇಲೆ ಮತ್ತೆ ಎಕ್ಸಾಮ್ ಕ್ಯಾನ್ಸಲ್ ಅಂತ ಮತ್ತು ದೇ ಕೆಪ್ಟ್ ದ ಎಕ್ಸಾಮ್ಸ್. ಅದಕ್ಕೆ 10th ಇಂದ ಎಕ್ಸಾಮ್ಸ್ ಹಂಗೆ ಇವು ಪಾಸ್ ಆಗಿ ಆ ರೀತಿ ಇಲ್ಲ ಎಕ್ಸಾಮ್ಸ್ ಇತ್ತು. ಆದ್ರೆ ಎಕ್ಸಾಮ್ಸ್ ಇತ್ತು, ಕೋವಿಡ್ ಪಾಸ್ ಮಾಡಲಿಲ್ಲ. ಎಕ್ಸಾಮ್ ಬರಲಿಕ್ಕೆ ಎಕ್ಸಾಮ್ ಬರೋದಂದ್ರೆ ಓಕೆ ಗುಡ್. ಆಮೇಲೆ ಇದು ಪ್ರಾಕ್ಟೀಸ್ ಮಾಡ್ತಾ ಕಾಂಪಿಟೇಷನ್ ಲೆವೆಲ್ಲಿಗೆ ರೀಚ್ ಆಗಿದ್ದೆ ಯಾವಾಗ ನೀನು? ಅಂದರೆ ಸ್ಕೂಲ್ ಲೆವೆಲ್ಲು, ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ಲು, ಸ್ಟೇಟ್ ಲೆವೆಲ್ಲು, ಹಿಂಗೆ ನೀವು ಯಾವಾಗ ಸ್ಟಾರ್ಟ್ ಮಾಡಿದಿ? ಎಷ್ಟನೇ ತರಗತಿ ಇದ್ದಾಗ? ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟಾರ್ಟ್ ಮಾಡಿದ್ದು ನಾ 5th ಇದ್ದಾಗ. ಸೊ ಐ ಸ್ಟಾರ್ಟೆಡ್ ಸ್ಕೇಟಿಂಗ್ ವೆನ್ ಐ ಫಿನಿಶ್ಡ್ 4th ಆದ್ಮೇಲೆ ಸಮ್ಮರ್ ಕ್ಯಾಂಪ್ ಇತ್ತು. ಅವಾಗ ನಾನು ಸ್ಟಾರ್ಟ್ ಮಾಡಿದೆ. ಆಫ್ಟರ್ 5 to 6 months ನಾ ಡಿಸ್ಟ್ರಿಕ್ಟ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಯಾವಾಗ? 5 to 6 months ಆದ್ಮೇಲೆ when I was in 5th standard. ಆಮೇಲೆ 6th ಇದ್ದಾಗ ಸ್ಟೇಟ್ ಮಾಡಿದ್ದೀನಿ. 6th ಇದ್ದ ಸ್ಟೇಟ್ ಲೆವೆಲ್ ಮೈಸೂರಲ್ಲಿ. ಓಕೆ, ಅದಕ್ಕೇನಾದ್ರೂ ಏಜ್ ಲಿಮಿಟ್ ಇತ್ತಾ? ಈಗ ಅಂಡರ್ 14, ಅಂಡರ್ 12? It was under 10, under 14, under 17, above 17. ಸೊ ಫಸ್ಟ್ ಟೈಮ್ ಗೆದ್ದಾಗ ಯಾವಾಗಿದ್ದು ಅದು ನೆನಪಿದೆಯಾ? ಫಸ್ಟ್ ಟೈಮ್ ನಿನ್ನ ಗೆದ್ದದ್ದು ಯಾವಾಗ? ಅದೇ 5th ಸ್ಟ್ಯಾಂಡರ್ಡ್ ಡಿಸ್ಟ್ರಿಕ್ಟ್ ಫಸ್ಟಿಗೆ. ಓ, ಅವಾಗ ಫಸ್ಟ್ ಪ್ರೈಸ್ ಬಂದಿತ್ತು. ಓಕೆ, ಸ್ಟೇಟ್ ಲೆವೆಲ್ಲಿ ಸೆಮಿಫೈನಲ್ಸ್ಗೆ ಕ್ವಾಲಿಫೈ ಆಗಿದ್ದೆ ಅಷ್ಟೇ. ಓಕೆ, ಅವಾಗ ಗ್ರೂಪ್ ಇತ್ತು, ಸಿಂಗಲ್ ಇತ್ತು? ಆ್ಯಕ್ಚುಲಿ 6th ಇದು ಸ್ಪೀಡ್ ಸ್ಕೇಟಿಂಗ್ ಇಂಡಿವಿಜುವಲ್ ಇತ್ತು. 6th ಸ್ಟ್ಯಾಂಡರ್ಡ್ ಇದ್ದಾಗ ನಾ ಕ್ವಾರ್ಟರ್ ಫೈನಲ್ಸಿಗೆ ಸೆಲೆಕ್ಟ್ ಆಗಿದ್ದೆ. ಸೆಮಿಫೈನಲ್ಸಿಗೆ ಆಗಲಿಲ್ಲ. ಅದಕ್ಕಂದ್ರೆ ನನ್ನ ಕೈ ಫ್ರಾಕ್ಚರ್ ಇತ್ತು, ರೈಟ್ ಹ್ಯಾಂಡ್. ಯಾವುದು? ಯಾವಾಗ? ರೈಟ್ ಹ್ಯಾಂಡ್ ವೆನ್ ಐ ವಾಸ್ ಇನ್ 6th. ದಟ್ ವಾಸ್ ಮೈ ಮೈಸೂರು ಸ್ಟೇಟಲ್ಲಿ. ಸೊ ಅದಕ್ಕೆ ನಂಗೆ ಅವರು ಪರ್ಮಿಷನ್ ಕೊಡಲಿಲ್ಲ ಆಡಲಿಕ್ಕೆ. ಆಮೇಲೆ ದೇ ಟೋಲ್ಡ್ ಯು ಹ್ಯಾವ್ ಟು ನಾಟ್ ಯೂಸ್ ರೈಟ್ ಹ್ಯಾಂಡ್ ಫಾರ್ ಸ್ವಿಂಗ್ ಮಾಡಲಿಕ್ಕೆ, ಸ್ಕೇಟಿಂಗ್ ಮಾಡಬೇಕಾದ್ರೆ. ಸೊ ಯು ಹ್ಯಾವ್ ಟು ಕೀಪ್ ಯರ್ ಹ್ಯಾಂಡ್ ಬಿಹೈಂಡ್ ಅಂದ್ರೆ ರೈಟ್ ಹ್ಯಾಂಡ್ ಬಿಹೈಂಡ್ ಇರಬೇಕು and swing only left hand and do skating. Or else you will be disqualified. ಅದಕ್ಕಂದ್ರೆ ಇದು ರೈಟ್ ಹ್ಯಾಂಡ್ ಅದು ಇದು ಹಾಕಿದ್ರಲ್ಲ ಫ್ರಾಕ್ಚರ್ ಆಗಿತ್ತು, ಅದು ಗಟ್ಟಿ ಇರುತ್ತೆ ಅಲ್ಲ, ಸಿಮೆಂಟ್ ಟೈಪ್ ಪ್ಲಾಸ್ಟರ್. ಅದಕ್ಕೆ ಅದು ಬೇರೆಯವ್ರಿಗೆ ಬಾಜು ಯಾರು ಇದು ಕಾಂಪಿಟೇಟ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಬಡಿತೈತಿ ಅಂತ ಅವ್ರು ಡಿಸ್ಕ್ವಾಲಿಫೈ ಮಾಡ್ತೀವಿ ಅಂತಂದ್ರೆ. ದೆನ್ ಐ ಟೋಲ್ಡ್ ನೋ, ಐ ವಿಲ್ ಕೀಪ್ ದ ಹ್ಯಾಂಡ್ ಬಿಹೈಂಡ್ ಅಂಡ್ ಸ್ಕೇಟ್ ಮಾಡ್ತೀನಿ ಅಂತ. ಸೊ ಐ ಕ್ವಾಲಿಫೈಡ್ ಸ್ಟಿಲ್ ಸೆಮಿಫೈನಲ್ಸ್, ಕ್ವಾರ್ಟರ್ ಫೈನಲ್ಸ್. ಓ ಗ್ರೇಟ್. ಓಕೆ, ಸೊ ದಟ್ಸ್ ದ ಜರ್ನಿ. ಆಮೇಲೆ ಈಗ 12th ಅಂದರೆ PUC 11th 12th ಇದ್ದಾಗ, ಆಮೇಲೆ ಈಗ ರೀಸೆಂಟ್ಲಿ ನಿನ್ನ ಪರ್ಫಾರ್ಮೆನ್ಸ್ ಈಗ ನ್ಯಾಷನಲ್ ಲೆವೆಲ್ಗೆ ಹೋದಾಗ, ಸೊ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಆ್ಯಂಡ್ ನ್ಯಾಷನಲ್ ಲೆವೆಲ್ ಹೋಗಿದ್ದು ಯಾವಾಗ? ನಾನು ನ್ಯಾಷನಲ್ ಲೆವೆಲ್ ಹೋಗಿದ್ದು ವೆನ್ ಐ ವಾಸ್ ಇನ್ 7th ಸ್ಟ್ಯಾಂಡರ್ಡ್. ಸ್ಕೂಲ್ ಗೇಮ್ಸ್ ಆಡಿದ್ದೆ ನ್ಯಾಷನಲ್ಸ್, SGFI ಅಂತ. 7th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ನ್ಯಾಷನಲ್ಸ್ ಅಲ್ಲಿ ಕ್ವಾರ್ಟರ್ ಫೈನಲ್ಸ್ಗೆ ಸೆಲೆಕ್ಟ್ ಆಗಿದೆ. ಎಲ್ಲಿತ್ತು? 3 ಹಿಂಟ್ಸ್ ಇರ್ತಾರೆ. ಅದಾದ್ಮೇಲೆ ಕ್ವಾರ್ಟರ್ ಫೈನಲ್ಸ್, ದೆನ್ ಸೆಮಿಫೈನಲ್ಸ್, ದೆನ್ ಫೈನಲ್ಸ್. ಎಲ್ಲಿ ಆಗಿತ್ತು? ಬೆಲ್ಗಾಮ್. ಓ, ದಟ್ಸ್ ಎ ನ್ಯಾಷನಲ್ ಲೆವೆಲ್ ಸ್ಕೇಟಿಂಗ್. ಯಾ, ಓಕೆ, ಗುಡ್. ಬೆಲ್ಗಾಮ್ ಅಲ್ಲಿ ಆಗಿತ್ತು. ಬಿಕಾಸ್ ಬೆಲ್ಗಾಮ್ ಅಲ್ಲಿ ದ ಬೆಸ್ಟ್ ಟ್ರ್ಯಾಕ್ ಇತ್ತು ಅವಾಗ. ಇಂಡಿಯಾದಲ್ಲಿ ಬೆಸ್ಟ್ ಟ್ರ್ಯಾಕ್ ಬೆಲ್ಗಾಮ್ ಅಲ್ಲಿ ಇತ್ತು ಸ್ಕೇಟಿಂಗ್ ಇಂದ. ಓಕೆ, ಈಗ ಅಲ್ಲೇ ಇದೆ? ಇಲ್ಲ, ಈಗ ಚಂಡೀಗಢ. ಇದು ಈ ಒಂದು ಕಾಂಪಿಟೇಷನ್ನು ಅಥವಾ ಇದೇನೋ ನ್ಯಾಷನಲ್ ಅವ್ರ ಇಂಟರ್ನ್ಯಾಷನಲ್ ಲೆವೆಲ್ ಹೋಗೋಕ್ಕಿಂತ ಮೊದಲು ನೀನು ಯಾವಾಗಾದರೂ ಹಿಂಗೆ ಲಾಂಗ್ ಸ್ಕೇಟಿಂಗ್ ಮಾಡಿರುವಂಥ ಎಕ್ಸ್ಪೀರಿಯನ್ಸ್? ರ್ಯಾಲಿ ಟೈಪ್ ಮಾಡಿದ್ದು? ತುಂಬಾ ರ್ಯಾಲಿ ಮಾಡಿದ್ದೀನಿ. ಎಲ್ಲೆಲ್ಲಿಂದ, ಯಾವ ಕಾರಣಕ್ಕೆ? ಹುಬ್ಬಳ್ಳಿಯಿಂದ ನರಗುಂದ್ ಮಟ್ಟ ಕಲ್ಸಾ ಬಂಡರಿ ಹೋರಾಟಕ್ಕೆ. ಹುಬ್ಬಳ್ಳಿಯಿಂದ ನರಗುಂದ್. ಒನ್ ಡೇ ಅಲ್ಲಿ ಅದೇ ಕಲ್ಸಾ ಬಂಡರಿ ಹೋರಾಟ ಅಂತ ಅವಾಗಿತ್ತಲ್ಲ. ಹೌದು. ಸೊ ಅದರ ಸಂಬಂಧ ರ್ಯಾಲಿ ಮಾಡಿದ್ವಿ. ಆಮೇಲೆ ಸೇವ್ ಅ ಗರ್ಲ್ ಚೈಲ್ಡ್. ಆಮೇಲೆ ಲೇಬರಿಗೆ. ಎಲ್ಲಿಂದ ಸೇವ್ ಅ ಗರ್ಲ್ ಚೈಲ್ಡ್ ಅದು ಟೈಮಿಂಗ್ ಇತ್ತು, ಕಂಟಿನ್ಯೂಸ್ ಫಾರ್ 7 hours, 6 hours, 7 hours ಕಂಟಿನ್ಯೂಸ್ ಇತ್ತು. ಎಲ್ಲಿಂದ ಎಲ್ಲಿಗೆ?
ಅಲ್ಲೇ ಡೆಕೆತ್ಲಾನ್ ಅಲ್ಲಿನೇ ಮಾಡಿಸಿದ್ರು ಅವರು. ಓಕೆ, ಕಂಟಿನ್ಯೂಸ್ ಸ್ಕೇಟಿಂಗ್ ಮಾಡಿದ್ರು. ಕಂಟಿನ್ಯೂಸ್ ಸ್ಕೇಟಿಂಗ್. ಆಮೇಲೆ ಹುಬ್ಳಿಯಿಂದ ಧಾರವಾಡ ಮಾಡಿದ್ವಿ. ಆಮೇಲೆ ಕಾರವಾರಿಂದ ಬೆಂಗಳೂರು, ಇಟ್ ವಾಸ್ ಫಾರ್ ಲೇಬರ್. ಕಾರವಾರ ಟು ಬೆಂಗಳೂರು. It took ಮೈ 6 ಗಾಡ್, days. 6 days. ಸೊ ಹೌ ವಾಸ್ ದಟ್ ಜರ್ನಿ? ಹೆಂಗಿರ್ತಿತ್ತು ಅದು? ಅದು ಆ್ಯಕ್ಚುಲಿ ನಾವು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಿದ್ವಿ. ಲೈಕ್ ವಿ ಯೂಸ್ ಟು ಸ್ಟಾರ್ಟ್ ಎಟ್ ಮಾರ್ನಿಂಗ್ 5:36. ಸೊ ಇದು ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಮಾಡ್ತಿದ್ವಿ, ಆಮೇಲೆ ಲಂಚಿಗೆ ಸ್ಟಾಪ್ ಮಾಡ್ತಿದ್ವಿ. ನಮ್ಮ ಹಿಂದೆ ಒಂದು ದೊಡ್ಡ ಬಸ್ ಇರ್ತಿತ್ತು, ವೇರ್ ಆಲ್ ದ ಸ್ಟೂಡೆಂಟ್ಸ್ ಯೂಸ್ ಟು ಸ್ಟೇ ದರ್, ಸ್ಲೀಪರ್ ಬಸ್. ಅದಾದಮೇಲೆ ಒಂದು ಹಾಲ್ಟಿಗೆ ಹೋಗಿ ಸ್ಟೇ ಮಾಡಿ ದೆನ್ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಸೇಮ್ ದಿಸ್ ಒನ್ ಪ್ಲೇಸ್ ವೇರ್ ವಿ ಸ್ಟಾಪ್. ನಾವು ಎಲ್ಲಿ ಸ್ಟಾಪ್ ಮಾಡ್ತೀವಿ ಅಲ್ಲೇ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಟಾರ್ಟ್ ಮಾಡ್ಬೇಕು. ನಾವು ರಾತ್ರಿ ಹೋಗಿ ಮುಟ್ಟೋದು ಇಟ್ ಕುಡ್ ಬಿ 9:30. So you mean to say morning 5:30 to 6 you used to skate? From morning 6 o'clock to 9:30 we used to skate only. Till night? Yeah. Oh my God. How many kilometers? We have to cover 110 per day. 110 kilometers per day. Okay. It was 6-10 kilometers. All To reach together from Bangalore? Karwar to via Hubli? No. Okay. To reach to Bangalore. ಮತ್ತೆ ಬೆಂಗಳೂರಿಂದ ಅದು ವಿಧಾನಸೌಧಕ್ಕೆ ಹೋಗ್ಲಿಕ್ಕೆ ಅಲ್ಲಿ ಟ್ರಾಫಿಕಲ್ಲಿ ಅದು ಇನ್ನೂ ತುಂಬ ಟೈಮ್ ತೊಗೊಂತು. ಬಿಕಾಸ್ ವಿಧಾನಸೌಧ ಅಲ್ಲಿ ಮೇನ್ ಸ್ಟಾಪ್ ಇತ್ತು ನಮ್ಮದು. ಓಕೆ. ಹೌ ಮೆನಿ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟೆಡ್? ಎಷ್ಟು ಜನ ಇದ್ರಿ? ನಾವು ಒಂದು 50-60 ಮೆಂಬರ್ಸ್ ಇದ್ವಿ ಸ್ಟೂಡೆಂಟ್ಸ್. ಆಮೇಲೆ 60 ಮೆಂಬರ್ಸಿಗೆ ಸ್ಲೀಪರ್ ಬಸ್ಸೇ ಇತ್ತಾ? ಹಾಂ, ಎಲ್ಲರಿಗೂ ಸ್ಲೀಪರ್ ಬಸ್ಸೇ. ಒಂದು ಬಸ್ಸಲ್ಲಿ ಎಲ್ಲರೂ ಇದ್ರು. ಆಮೇಲೆ ನೈಟ್ ಎಲ್ಲಿ ಮಲ್ಕೋತಿದ್ರು ಬಸ್ನಲ್ಲಿ? ಇಲ್ಲ, ಡೇ ಟೈಮ್ ಬಸ್ನಲ್ಲಿ ಇರ್ತಿದ್ವಿ, ನೈಟ್ ಟೈಮ್ ಹಾಲ್ಟ್ ಮಾಡ್ತಿದ್ವಿ ಎಲ್ಲರೇ. ಲೈಕ್ ಹಿಂಗೆ ಮದ್ವಿ ಹಾಲು, ಇಲ್ಲಾಂದ್ರೆ ರೂಮ್ಸು ಅದರಲ್ಲಿ, ಅಥವಾ ಸ್ಕೂಲ್ ಬಿಲ್ಡಿಂಗು, ಹಿಂಗೇನು ಸಮುದಾಯ ಭವನ, ಹಂಗೆ. ನೋ ರೂಮ್ಸ್ ಅಂಡ್ ಲೈಕ್ ದಟ್. ಓಕೆ, ಅಲ್ಲೆಲ್ಲ ನಿಮ್ಗೆ ಊಟದ ವ್ಯವಸ್ಥೆ ಎಲ್ಲ ಇರ್ತಿತ್ತು? ಊಟದ ಇರ್ತಿತ್ತು. ಟಯರ್ಡ್ ಆಗ್ತಿರ್ಲಿಲ್ಲ 6 days? ಹೌ ವಾಸ್ ದ ನ್ಯೂಟ್ರಿಷನ್ ಬ್ಯಾಲೆನ್ಸ್ ಅವಾಗೆಲ್ಲ ಹೆಂಗಿರ್ತಿತ್ತು? ಟಯರ್ಡ್ ಏನು ಆಗ್ತಿದ್ದಿಲ್ಲ, ಬಿಕಾಸ್ ಇಟ್ ವಾಸ್ ಅ ಲಾಂಗ್ ಇದಲ್ಲ. ಆಮೇಲೆ ಮಿಡಲಲ್ಲಿ ಪಬ್ಲಿಕ್ ಬಂದು ಇದು ಮಾಡ್ತಿತ್ತು, ನಮಗೆ ಫೆಲಿಸಿಟೇಟ್ ಮಾಡ್ತಿದ್ರು. ಆಮೇಲೆ ಸ್ವಲ್ಪ ಜನ ಊಟ ಲೈಕ್ ಶಿವಮೊಗ್ಗ, ಆಮೇಲೆ ಯಲ್ಲಾಪುರ್, ಸೊ ಅದ್ರ ಮೇಲಿಂದ ಹೋಯ್ತಲ್ಲ ಫುಲ್. ವಿ ಟ್ರಾವೆಲ್ಡ್ ಆಲ್ ದಿಸ್ ಒನ್. ಅದಕ್ಕೆ ಅವಾಗೆಲ್ಲ ಅವ್ರ ಪೇರೆಂಟ್ಸು, ಅವ್ರ ಪಬ್ಲಿಕ್ಕು ಎಲ್ಲ ಬಂದು ಇದು ಮಾಡಿ, ಸೊ ಖುಷಿ ಆಗ್ತಿತ್ತು. ಫೆಸಿಲಿಟೇಟ್ ಮಾಡ್ತಿದ್ರು, ಫೆಲಿಸಿಟೇಟ್ ಮಾಡ್ತಿದ್ರು. ಓಕೆ, ಗುಡ್. ಸೊ ದೆನ್ ಹೌ ದಿಸ್ ಯುವರ್ ಈ ಇಂಟರ್ನ್ಯಾಷನಲ್ ಜರ್ನಿ ಸ್ಟಾರ್ಟ್ ಆಯಿತು? ಅದಕ್ಕಿಂತ ಮೊದಲು ವಿಲ್ ಟೇಕ್ ಎ ಸ್ಮಾಲ್ ಬ್ರೇಕ್ ಆ್ಯಂಡ್ ವಿಲ್ ಕಮ್ ಬ್ಯಾಕ್. ವೀಕ್ಷಕರೇ, ನಾನು ಆಗಲೇ ಹೇಳ್ತಾ ಇದ್ದೆ, ಒಬ್ಬ ನಮ್ಮ ಹುಬ್ಬಳ್ಳಿಯ ಹುಡುಗಿ ನ್ಯಾಷನಲ್ ಲೆವೆಲ್ಗೆ ಹೋಗಿ ಕಂಚಿನ ಪದಕ ತರೋದಂದರೆ ಇದೊಂದು ಸಣ್ಣ ಕೆಲಸ ಅಲ್ಲ ರೀ. ನಮ್ಮ ಹುಬ್ಬಳ್ಳಿಯೊಳಗೆ ಇಂಥ ಪ್ರತಿಭೆ ಇದ್ದರೂ ಎಷ್ಟೋ ಜನರು ನ್ಯೂಸ್ ಪೇಪರ್ ನೋಡಿನೂ ಲಕ್ಷ್ಯ ಇರದಂಥ ಒಂದು ಪ್ರತಿಭೆ ನಮ್ಮ ಹುಬ್ಬಳ್ಳಿಯಲ್ಲಿ ಇದ್ದಾರೆ. ಅಂದರೆ ಇದು ನಮ್ಮ ಹುಬ್ಬಳ್ಳಿಯ ಹೆಮ್ಮೆ ಅಂತಲೂ ಹೇಳ್ಬೋದು. ಸೊ ಹಾಗಂದ್ರೆ ಬನ್ನಿ, ಈಗ ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ನಾವು ತ್ರಿಷಾ ಜಡಲ ಅವ್ರನ್ನ ಮಾತಾಡ್ಸೋಣಂತ. ವೀಕ್ಷಕರೇ, ನಾನು ಆಗಲೇ ಹೇಳ್ತಿದ್ದಂಗೆ ತ್ರಿಷಾ ಜಡಲ ಅವರ ಪಯಣ ಹಾಗೂ ಅವರ ಇಂಟರ್ನ್ಯಾಷನಲ್ ಪಯಣ ಯಾವ ರೀತಿ ಇತ್ತು, ಮುಂದೆ ಅವರು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಯಾವ ರೀತಿ ಹೋದರು ಅನ್ನೋದನ್ನು ಅವರ ಬಾಯಿಂದ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆಗೆ ಹುಬ್ಬಳ್ಳಿ ಹರಟೆಯ ಈ ಒಂದು ಪಾಡ್ಕಾಸ್ಟ್ನಲ್ಲಿ ನಮ್ಮ ಜೊತೆಗಿದ್ದಾರೆ ತ್ರಿಷಾ ಜಡಲ. ತ್ರಿಷಾ, ನಾನು ಆಗಲೇ ಮಾತಾಡ್ತಾ ಇದ್ದೆ, ನಿಮ್ಮ ಕೆಲವೊಂದಿಷ್ಟು ಬಾಲ್ಯದ ಅನುಭವಗಳನ್ನು ಹಂಚಿಕೊಂಡ್ರಿ, ಆಮೇಲೆ ನೀವು ಸ್ಕೇಟಿಂಗ್ ಯಾವ ರೀತಿ ಸ್ಟಾರ್ಟ್ ಮಾಡಿದ್ದನ್ನು ಹೇಳಿದ್ರಿ. ಈಗ ನೀವು ನ್ಯಾಷನಲ್ ಲೆವೆಲ್ ಆದಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗುವಾಗ ಯಾರು ನಿಮಗೆ ಆ ಪ್ರೋತ್ಸಾಹ ಕೊಟ್ಟರು ಮತ್ತು ಅದು ಹೆಂಗೆ ನಿಮಗೆ ಅದು ಓಪನ್ ಅಪ್ ಆಯಿತು ಅಂತ? 2022 ಅಲ್ಲಿ ನಾ ರೋಲರ್ ಡರ್ಬಿಗೆ ಜಾಯ್ನ್ ಆಗಿದ್ದೆ. ರೋಲರ್ ಡರ್ಬಿ, ಏನಿದು ರೋಲರ್ ಡರ್ಬಿ ಅಂದರೆ? ಇಟ್ಸ್ ಅ ಟೀಮ್ ಗೇಮ್. ಸೊ ಮೇನ್ 5 ಒಳಗಡೆ ಆಡ್ತಾರೆ. 3 ಬ್ಲಾಕರ್ಸ್ ಇರ್ತಾರೆ, 1 ಜಾಮರ್ ಆ್ಯಂಡ್ ದೆನ್ 1 ಪಿವೆಟ್. ಜಾಮರ್ ಅವರು ಸ್ಟಾರ್ ಇದು ಇರ್ತಾರೆ, ಲೈಕ್ ಸ್ಟಾರ್ ಕ್ಯಾಪ್ ಇರುತ್ತೆ ಅವರಲ್ಲಿ, ಸ್ಟಾರ್ ಪ್ಲೇಯರ್ ಅವರೇ. ಸೊ ದೇ ಕ್ಯಾನ್ ಸ್ಕೋರ್ ಪಾಯಿಂಟ್ಸ್. ಆಮೇಲೆ ಪಿವೆಟ್ ಸ್ಕೋರ್ ಮಾಡ್ಬೋದು ಪಾಯಿಂಟ್ಸ್. ಓಕೆ ಓಕೆ ಓಕೆ. ಅದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ಈ ಸ್ಕೇಟಿಂಗ್ನಲ್ಲಿ ಎಷ್ಟು ಟೈಪ್ ಇರ್ತಾರೆ ಅಂತ? ಸ್ಕೇಟಿಂಗ್ನಲ್ಲಿ 12 ಡಿಸಿಪ್ಲಿನ್ಸ್ ಇದ್ದಾವೆ. 12 ಡಿಸಿಪ್ಲಿನ್ಸ್ ಸ್ಕೇಟಿಂಗ್ ಸ್ಕೇಟಿಂಗ್ ಒಳಗಡೆ. ಓ ಮೈ ಗಾಡ್. ಯಾವುದದು ಪ್ರೈಮರಿ ಬೇಸಿಕ್ಸ್ ಯಾವುದು?
ಸ್ಪೀಡ್ ಸ್ಕೇಟಿಂಗ್ ಇದೆ, ರೋಲರ್ ಹಾಕಿ ಇದೆ, ಇನ್ಲೈನ್ ಹಾಕಿ ಇದೆ, ರೋಲರ್ ಡರ್ಬಿ ಇದೆ, ಆಮೇಲೆ ಫ್ರೀ ಸ್ಟೈಲ್, ಸ್ಲಾಲಮ್, ಆರ್ಟಿಸ್ಟಿಕ್, ಐಸ್ ಸ್ಕೇಟ್, ತುಂಬಾ ಡಿಫ್ರೆನ್ಸ್ ಇದೆ, ಸ್ಕೂಟರ್, ಆಮೇಲೆ ಡೌನ್ ಹಿಲ್. ಓಕೆ. ಆಮೇಲೆ ನೀವು ಯೂಸ್ ಮಾಡುವಂಥ ಸ್ಕೇಟಿಂಗ್ ಏನು ಅದು ವೀಲ್ಸ್ ಇರ್ತಾವಲ್ಲ, ಅದು ಎಲ್ಲರದು 4 ಇರ್ತದ ಅಥವಾ ಯಾರ್ದಾದ್ರು ಒಂದು ಲೈನ್ನಲ್ಲಿ ಇರ್ತದೆ? ಅದಕ್ಕೆ ಒಂದ್ ಲೈನ್ ಅಲ್ಲೂ ವೀಲ್ಸ್ 4 ಇರ್ತವೆ. ಇನ್ ಸೈಡ್ ಹಿಂದೆ ಮುಂದೆನೂ 4 ವೀಲ್ಸ್ ಇರ್ತವೆ. 4 ವೀಲ್ಸ್ ಅದಕ್ಕೆ ಏನಂತ ಕರೀತಾರೆ? ಒನ್ ಲೈನ್ ವೀಲ್ಸ್ ಅಲ್ಲಿ ಅದು ಇನ್ಲೈನ್ ಕರೀತಾರೆ. ಇನ್ಲೈನ್. 4 ವೀಲ್ಸ್ ಅಲ್ಲಿ ರೋಲರ್ ಕರೀತಾರೆ, ಆಮೇಲೆ ಕಾರ್ಡ್ ಕರೀತಾರೆ ಸ್ಪೀಡ್ ನಲ್ಲಿ. ಓಕೆ. ನಿಮ್ದು ಯಾವುದು? ನಂದು ರೋಲರ್. ರೋಲರ್ ಅಂದ್ರೆ 4 ಮುಂದೆರಡು ಹಿಂದೆರಡು. ಓಕೆ, ದಟ್ ಈಸ್ ಯುವರ್ ಇದು. ಫೈನ್. ಸೊ ನೀವು ಆಗಲೇ ಹೇಳ್ತಿದ್ರಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆದಮೇಲೆ ಫಸ್ಟ್ ಯಾವ ಕಂಟ್ರಿಗೆ ಹೋಗಿದ್ದು ನೀವು? ಇಟ್ಲಿ. ಫಸ್ಟ್ ಹೋಗಿದ್ದೆ ಇಟಲಿ ಒಳಗೆ ರೀಸೆಂಟ್ ಆಗಿ ಸೆಪ್ಟೆಂಬರ್ ಅಲ್ಲಿ. ಅದು ಆಕ್ಚುಲಿ ರೋಲರ್ ಡರ್ಬಿ ನಾನು ಜಾಯ್ನ್ ಆಗಿದ್ದು 2022 ಅಲ್ಲಿ. ಸೊ ನಾನು ನ್ಯಾಷನಲ್ಸ್ ಆದಮೇಲೆ ಅವ್ರು ಕೋಚಿಂಗ್ ಮಾಡಲಿಕ್ಕೆ ಇದು ಆಸ್ಟ್ರೇಲಿಯಾದಿಂದ ಒಬ್ರು ಕೋಚಿಗೆ ಕರೆದಿದ್ರು. ಸೊ ಅವ್ರು ನಮ್ಗೆ ಕೋಚಿಂಗ್ ಮಾಡಿದ್ರು. ಅವಾಗ ನಮ್ಗೆ ಗೊತ್ತಾಗಿದೆ, ಸೊ 2024 ಅಲ್ಲಿ ನಮ್ಗೆ ಏಷ್ಯನ್ ಗೇಮ್ಸ್ ಇದೆ ಅಂತಂದ. ಸೊ ಅವ್ರು ಕ್ಯಾಂಪ್ ತಗೊಂಡ್ರು. ಡಿಸೆಂಬರ್ನಲ್ಲಿ ಒಂದು ಕ್ಯಾಂಪ್ ತಗೊಂಡ್ರು, ಆಮೇಲೆ ಶಿ ವೆಂಟ್ ಬ್ಯಾಕ್. ಆಮೇಲೆ ಮೇನಲ್ಲಿ ವಾಪಸ್ ಬಂದ್ರು ಅವರು 2 ಸತಿ ಕ್ಯಾಂಪ್ ತಗೊಂಡ್ರು. ಟ್ರೈನಿಂಗ್ ಎಲ್ಲಿತ್ತು? ಟ್ರೈನಿಂಗ್ ಒಂದು ಬೆಂಗಳೂರಲ್ಲಿ ಇತ್ತು ಡಿಸೆಂಬರ್ ಅಲ್ಲಿ, ಆಮೇಲೆ ಮೇದಲ್ಲಿ ಚಂಡೀಗಢಲ್ಲಿತ್ತು. ಓಕೆ. ಸೊ ಅವ್ರು ಬಂದು ಕ್ಯಾಂಪ್ ತಗೊಂಡ್ರು, ಅದರಲ್ಲಿ ಸೆಲೆಕ್ಷನ್ ಮಾಡಿದ್ರು. ನಮಗೆ 3rd ಕ್ಯಾಂಪಲ್ಲಿ ಸೆಲೆಕ್ಷನ್ ಮಾಡಿದ್ರು. ಸೊ ಸೆಲೆಕ್ಟ್ ಆಗಿದ್ದವ್ರು ಎಲ್ಲರಿಗೂ ಮತ್ತೊಂದು ಕ್ಯಾಂಪ್ ಇಟ್ಟು ಏಷ್ಯನ್ ಗೇಮ್ಸಿಗೆ ಇದು ಟ್ರೈನ್ ಮಾಡಿದ್ರು. ಓಕೆ. ಚೈನಾದಲ್ಲಿ ಅಕ್ಟೋಬರ್ ಅಲ್ಲಿ ಏಷ್ಯನ್ ಗೇಮ್ಸ್ ನಡೆದಿತ್ತು 2024 ಅಲ್ಲಿ. ಅಕ್ಟೋಬರ್ 2023 ಅಲ್ಲಿ 2023 ಅಕ್ಟೋಬರ್ ಅಲ್ಲಿ. ಸೊ ಅದು ನಡೆದಿತ್ತು. ಅದಕ್ಕೆ ಸಮ್ ಟೆಕ್ನಿಕಲ್ ಇಶ್ಯೂ ಸಂಬಂಧ ನಮ್ದು ಗೇಮ್ ಕ್ಯಾನ್ಸಲ್ ಆಯಿತು. ನಾವೆಲ್ಲ ಸೆಲೆಕ್ಟ್ ಆಗಿದ್ವಿ, ನಮ್ಮದು ಪಾಸ್ಪೋರ್ಟ್ ರೆಡಿ ಆಗಿತ್ತು, ವೀಸಾನು ರೆಡಿ ಆಗಿತ್ತು ನಮ್ದು. ಇವನ್ ಚೈನಾಕ್ಕೆ. ಸೊ ಆ ಟೆಕ್ನಿಕಲ್ ಇಶ್ಯೂ ಸಂಬಂಧ ಕ್ಯಾನ್ಸಲ್ ಆಯಿತು. ಸೊ ನೆಕ್ಸ್ಟ್ ಟೈಮ್ ಮತ್ತು 2023 ಅಲ್ಲಿ ನ್ಯಾಷನಲ್ಸ್ ಆಡಿದ್ವಿ ನಾವು. ನ್ಯಾಷನಲ್ಸ್ ಆಡಿದ್ಮೇಲೆ ನಮಗೆ ಮಾರ್ಚಲ್ಲಿ ಮತ್ತೆ ಗೊತ್ತಾಯಿತು, ಸೊ ವಿ ಆರ್ ಗೋಯಿಂಗ್ ಟು ಪಾರ್ಟಿಸಿಪೇಟ್ ಫಾರ್ ವರ್ಲ್ಡ್ ಸ್ಕೇಟ್ ಗೇಮ್ಸ್. ಅದು ಡರ್ಬಿ. ಸೊ 35 ಮೆಂಬರ್ಸ್ ಸೆಲೆಕ್ಷನ್ ಕೊಳ್ಳಿಕ್ಕೆ ಬಂದಿದ್ರು. ಆಮೇಲೆ ಕ್ಯಾಂಪ್ 1, ಕ್ಯಾಂಪ್ 2, ಕ್ಯಾಂಪ್ 3 ಹಂಗಿತ್ತು. ಸೊ ನಾವು 15 ಮೆಂಬರ್ಸ್ ಸೆಲೆಕ್ಟ್ ಆಗಿದ್ವಿ. 15 ಮೆಂಬರ್ಸ್ ಸೆಲೆಕ್ಟ್ ಆಗಿದ್ಮೇಲೆ 3 ಕ್ಯಾಂಪ್ಸ್ ಇತ್ತು ನಮ್ಮದೇ. ಫಸ್ಟ್ ಕ್ಯಾಂಪ್ ನಮ್ಮದು ಚಂಡೀಗಢ ಇತ್ತು, ಸೆಕೆಂಡ್ ನೋಯ್ಡಾ, ಆ್ಯಂಡ್ ದೆನ್ ಥರ್ಡ್ ಕೊಯಂಬತ್ತೂರಲ್ಲಿ 10 days ಕ್ಯಾಂಪ್ ಇತ್ತು. ಬಟ್ ನಮ್ಮದು ಪ್ರಾಕ್ಟೀಸ್ ಬರೀ 5 days ಆಯಿತು. ಬಿಕಾಸ್ ಸ್ವಲ್ಪ ಜನ ಹೋಗ್ತಿದ್ರು ಬರ್ತಿದ್ರು, ವೀಸಾ ಪ್ರೊಸೀಜರ್ ಸ್ಟಾರ್ಟ್ ಆಗಿತ್ತಲ್ಲ. ಸೊ ಅವ್ರವ್ರ ಸ್ಟೇಟ್ ಇದಕ್ಕೆ ಹೋಗಿ ವೀಸಾ ಮಾಡಿಸ್ಕೊಂಡು ಬರ್ಬೋದು. ಸೊ ಆಮೇಲೆ ನಾವು ಸೆಪ್ಟೆಂಬರಲ್ಲಿ ಅದು ಇಟಲಿ ಗೇಮ್ಸ್ ಇತ್ತು ನಮ್ದು. ಸೆಪ್ಟೆಂಬರ್ 2024. 24. ಈಗ ಯಾವ್ಯಾವ ಸ್ಟೇಟ್ನಿಂದ ಜನ ಸೇರಿದ್ರಿ? ನಮ್ದು ರೋಲರ್ ಡರ್ಬಿಯಲ್ಲಿ ನಾವು ಕರ್ನಾಟಕ ಇಂದಿದ್ದೀವಿ, ಆಮೇಲೆ ಆಂಧ್ರ ಪ್ರದೇಶ್. ಕರ್ನಾಟಕದಿಂದ ಎಷ್ಟು ಜನ ಇದ್ದಾರೆ? 2. ಒಬ್ರು ಹುಬ್ಳಿಯಿಂದ, ಇನ್ನೊಬ್ರು ತುಮಕೂರು. ಓ ನೈಸ್. ಆಮೇಲೆ ಆಂಧ್ರ ಪ್ರದೇಶ್, ಆಮೇಲೆ ರಾಜಸ್ಥಾನ್, UP, ಮಹಾರಾಷ್ಟ್ರ. ಒಬ್ರಿಗೊಬ್ರು ಹೆಂಗೆ ಸಪೋರ್ಟ್ ಮಾಡ್ತಾರೆ? ಕೋಆಪರೇಷನ್ ಹೆಂಗಿರ್ತದೆ ನಿಮ್ಮೊಳಗೆ? ನಮ್ಮ ಕೋಆಪರೇಷನ್ ಚಲೋ ಇರ್ತದೆ. ಲೈಕ್ ನಾವು ಟೀಮ್ ಆಡ್ತೀವಲ್ಲ, ಸೊ ನಮಗಿದೆ ಲೈಕ್ ವಿ ಆರ್ ಗೋಯಿಂಗ್ ಟು ರಿಪ್ರೆಸೆಂಟ್ ಇಂಡಿಯಾ. ತುಂಬಾ ಚೆನ್ನಾಗಿತ್ತು ನಮ್ದು 3 ಕ್ಯಾಂಪ್ಸ್ ಅಲ್ಲಿ ಪ್ರಾಕ್ಟೀಸ್ ತುಂಬಾ ಚೆನ್ನಾಗಾಯ್ತು. ಸೊ ಅದಕ್ಕೆ ನಾವು ಅಲ್ಲಿ ಹೋಗಿ ಪ್ರಯತ್ನ ಮಾಡಿ ಮೆಡಲ್ ತಗೊಂಡ್ಬಂದ್ವಿ. ಓಕೆ. ಇದು ಟೋಟಲಿ ನೀವು 15 ಜನನು ಗರ್ಲ್ಸ್? ಬಾಯ್ಸ್ ಇದ್ದು ಸ್ಕೇಟಿಂಗ್ ಇರಂಗಿಲ್ಲ? ಬಾಯ್ಸ್ದು ಇತ್ತು. ಬಾಯ್ಸ್, ಇಂಡಿಯನ್ ಬಾಯ್ಸ್ ಪ್ಲೇಡ್ ಫಾರ್ ಸ್ಕೇಟಿಂಗ್, ಅವರು ಆಡಿದ್ರು. ಓಕೆ, ಗುಡ್. There were 180 students for skating who represented India in Italy games. 180 students. Okay. Age wise ಹಂಗೆಲ್ಲ. Okay. Actually opens ಜಾಸ್ತಿ ಇರ್ತವೆ. ಇಂಟರ್ನ್ಯಾಷನಲ್ ಗೇಮ್ಸ್ ಅಲ್ಲಿ ಓಪನ್ಸ್ ಜಾಸ್ತಿ ಇರ್ತವೆ, ಲೈಕ್ above 17. above 17 ಜಾಸ್ತಿ ಇರ್ತವೆ. ಸೊ ಕ್ಯಾನ್ ಯು ನಿಮ್ಮ ಅನುಭವ ಏನಲ್ಲಿ ಇಟಲಿ ಒಳಗಿಂದು? ಬಿಕಾಸ್ ಕಲ್ಚರ್ ಡಿಫ್ರೆಂಟ್ ಆಗ್ತದೆ, ಆಮೇಲೆ ಎನ್ವಿರಾನ್ಮೆಂಟ್ ಆ್ಯಂಡ್ ಮೇ ಬಿ ಪೀಪಲ್, ಆ್ಯಂಡ್ ದೆರ್ ಇಸ್ ಅ ಹ್ಯೂಜ್ ಕಾಂಪಿಟೇಷನ್ ಇದ್ದಾಗ so many things you learn, skills and all. So what is that you experience? What is your new learning there? ನಾನು ಇಟಲಿಗೆ ಹೋದಾಗ ಫಸ್ಟ್ ಟೈಮ್ ಔಟ್ ಆಫ್ ಕಂಟ್ರಿ ಹೋಗಿದ್ದೆ.
ಸೊ ಏರ್ಪೋರ್ಟ್ ಇಂದ ಹೊರಗೆ ಬಂದ್ಮೇಲೆ ಇಟ್ ವಾಸ್ ಲೈಕ್ ಡಿಫ್ರೆಂಟ್ ಕಾರ್ಸ್, ಡಿಫ್ರೆಂಟ್ ಲೈಕ್ ಶೇಪ್ಸ್, ಸೊ ಎವ್ರಿಥಿಂಗ್ ವಾಸ್ ಡಿಫ್ರೆಂಟ್ ಓನ್ಲಿ. ಲೈಕ್ ಬಸ್ಸಸ್ ಎಲ್ಲ ಡಿಫ್ರೆಂಟ್ ಇತ್ತು. ಮತ್ತು ನಾವು ರೋಮಿಗೆ ಲ್ಯಾಂಡ್ ಆಗಿದ್ವಿ. ರೋಮ್ ಸಿಟಿ. ರೋಮ್ ಸಿಟಿಗೆ ಲ್ಯಾಂಡ್ ಆಗಿದ್ವಿ. The Rome is a city or a country? It's small country. Actually, it's a small like. It is Rome is city country ಅದು. City, I think so. It's a city. ಇಟಲಿಯಲ್ಲಿ. ಸೊ ಅಲ್ಲಿ ರೋಮ್ ಇಂದ ನಾವು ಮಾಂಟಿಸ್ವೆಲ್ಲಾನು ಇತ್ತು ನಮ್ದು ಮ್ಯಾಚಸ್. ಸೊ ಅಲ್ಲಿಂದ ಅಲ್ಲಿ ಟ್ರಾವೆಲ್ ಮಾಡಿದ್ವಿ. ಇಟ್ ಟುಕ್ ಅಸ್ 3.5 hours ಬಸ್ ಅಲ್ಲಿ ಟ್ರಾವೆಲ್ ಮಾಡ್ಲಿಕ್ಕೆ. ಓಕೆ. ಸೊ ವಿ ವೆಂಟ್ ಬೈ ಬಸ್. ಇಟ್ ವಾಸ್ ಲೈಕ್ ಇಲ್ಲಿರ್ತಾವಲ್ಲ ಲಂಡನ್ ಬಸ್ ಮೇಲೆ ಕೆಳಗೆ 2 seaters, ಅದ್ರಲ್ಲಿ ಟ್ರಾವೆಲ್ ಮಾಡ್ಲಿಕ್ಕೆ ಮಲ್ಗೆ ಇಲ್ಲ ನಾವು. ಅದರಲ್ಲಿ ಫುಲ್ ಮಜಾ ಮಾಡಿದ್ವಿ. ಓಕೆ. ಡಬಲ್ ಡೆಕ್ಕರ್. ಡಬಲ್ ಡೆಕ್ಕರ್ ಬಸ್. ಓಪನ್ ಮೇಲೆ ಓನ್ಲಿ ಸೀಟರ್ಸ್, ನೋ ಸ್ಲೀಪರ್, ಓನ್ಲಿ. ಓಕೆ. ಮೇಲೇನೋ. ಅದಕ್ಕೆ ಆ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ವಿ. ಆಮೇಲೆ ವಿ ರೀಚ್ ದೇರ್ ಆ್ಯಂಡ್ ಸ್ಟಾರ್ಟಿಂಗ್ 2 days ತುಂಬ ಇದು ಮಳೆ ಇತ್ತು. ಆಮೇಲೆ ನಮ್ದು ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು 18ಇಂದ. ನಾವು 16th ರೀಚ್ ಆದ್ವಿ. ನಮ್ದು ಕಾಂಪಿಟೇಷನ್ ಇತ್ತು 18-20. ಸ್ಟೇಡಿಯಂ ಇಂಡೋರ್ ಇತ್ತು ಔಟ್ಡೋರ್ ಸ್ಟೇಡಿಯಂ. ಓಕೆ. ಸೊ ನಮ್ದು ಮ್ಯಾಚಸ್ ಸ್ಟಾರ್ಟ್ ಆದಾಗಿಂದ ಮ್ಯಾಚಸ್ ಕಂಪ್ಲೀಟ್ ಆಗೋ ಮಟ್ಟ ಏನೇ ಬಂದಿಲ್ಲ. ಓ ನೈಸ್. ಓಕೆ, ಗುಡ್. ಎಷ್ಟು ಕಂಟ್ರಿ ಪಾರ್ಟಿಸಿಪೇಟ್ ಮಾಡಿದ್ದು? ಇಲ್ಲಿ ಪೂರಾ ಡಿಸಿಪ್ಲಿನ್ ಎಲ್ಲ ಸೇರಿಸಿ ದೇ ಆರ್ 40 ಡಿಫ್ರೆಂಟ್ ಕಂಟ್ರೀಸ್. ಎಲ್ಲರದು ಸೆರೆಮನಿ ಇತ್ತು, ಎಲ್ಲ ಇತ್ತು. ಓಕೆ. 40 ಡಿಫ್ರೆಂಟ್ ಕಂಟ್ರೀಸ್ ಇತ್ತು. ಓಕೆ. ಸೊ ನಿಮ್ಮ ಟೀಮ್ನಲ್ಲಿ ಅಂದ್ರೆ ನ್ಯಾಷನಲ್ ಫ್ಲಾಗ್ ಹಿಡ್ಕೊಂಡು ಪರೇಡ್ ಅದೆಲ್ಲ ಮಾಡ್ತಾರಲ್ಲ ಸೆರೆಮನಿ ಒಳಗಡೆ? ಹೌದು. ಓಕೆ, ಗುಡ್. ಸೊ ವಾಟ್ ಈಸ್ ಲರ್ನಿಂಗ್ ದೇರ್? ದಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ಆಯಿತು. ಅಲ್ಲಿ ಏನು ಕಲ್ತ್ರಿ? ನಾವು ಆ್ಯಕ್ಚುಲಿ ಕಲಿಯೋದು ಅಲ್ಲಿ ಇದ್ರೆ ವರ್ಲ್ಡ್ ಚಾಂಪಿಯನ್ಸ್ ಯಾರಿದಾರಲ್ಲ ಅವರಿಂದ ತುಂಬಾ ಕಲಿಬೇಕು. ಅವ್ರ ಮುಂದೆ ನಾವು ಏನೂ ಇಲ್ಲ ಅನಿಸುತ್ತೆ ನನಗೆ. ಅಟ್ಲೀಸ್ಟ್ ದೇ ಆರ್ 90%, ವಿ ಆರ್ ಜಸ್ಟ್ 10% ಇನ್ ಫ್ರಂಟ್ ಆಫ್ ದೆಮ್. ವರ್ಲ್ಡ್ ಚಾಂಪ್ಸ್ ಆರ್ USA. ದೇ ಆರ್ ವೆರಿ ಸ್ಟ್ರಾಂಗ್. ಹೌದಾ? ಸೊ ವಾಟ್ ಈಸ್ ಸ್ಟ್ರಾಂಗ್? ಏನು ಕಲ್ತ್ರಿ ಅವ್ರ ಕಡೆಯಿಂದ? ಆ್ಯಕ್ಚುಲಿ ನಮ್ದು ಸ್ಪೀಡ್ ತುಂಬ ಇದೆ. ನಮ್ದು ಸ್ಪೀಡ್ ತುಂಬ ಇದೆ, ಅವ್ರದ್ದು ಸ್ಪೀಡ್ ಒಟ್ಟೆ ಇಲ್ಲ. So they'll stop on skates, they'll be on skates, and then they'll push, they'll use the strategy. Okay. We'll just be running like that. ನಾವು ಎರಡು ಮಾಡ್ತೀವಿ, ಬಟ್ ಅದು ಎರಡು ಮಾಡಿ ನಾವು ಸ್ಟಾಮಿನಾದು ಇದು ಆಗ್ತದಲ್ಲ, ಅವ್ರು ಒಟ್ಟೆ ರನ್ ಮಾಡಲ್ಲ. they'll stop, ಅವ್ರು ಪುಷ್ ಮಾಡ್ತಾರೆ ಅಷ್ಟೇ. Okay. It's a type of pushing. But what is your bitter experience in your travel or journey or in sports? Nothing. Like Italy is like food. Yeah. When I was in Italy, it was for food. ಓಕೆ. ಏನು ಅಲ್ಲಿ ಫುಡ್ ಅಂದ್ರೆ ಏನಿರ್ತದೆ? ಫುಡ್ ಕುಕ್ ಕರ್ಕೊಂಡು ಹೋಗಿದ್ವಿ ನಾವು. ನಿಮ್ದೆಲ್ಲ ಊಟದ ಹೆಂಗಿರ್ತದೆ ಅಲ್ಲಿ ಬೇರೆ ದೇಶಕ್ಕೆ ಹೋದಾಗ? ನಮ್ ಕುಕ್ ಇರ್ತಾರೆ, ಇಂಡಿಯನ್ ಕುಕ್ ಕರ್ಕೊಂಡು ಹೋಗ್ತೀವಿ ನಾವು. ದಾಲ್ ರೈಸ್ ಮಾಡ್ಕೊಡ್ತಾರೆ ಅವರು. ರೋಟಿ, ದಾಲ್, ಸಬ್ಸಿ, ರೈಸ್ ಅಷ್ಟೇ. ಅಂದ್ರೆ ನಮ್ಮ ದೇಶದ ಫುಡ್ ಅಲ್ಲೇ ತಿನ್ನೋದು. ಕಾಂಪ್ಲಿಮೆಂಟ್ರಿ ಇತ್ತು ನಮ್ಗೆ ಬ್ರೇಕ್ಫಾಸ್ಟಿಗೆ. ಅದು ರಿಸಾರ್ಟ್ ಅಲ್ಲಿ, ಯಾವ ರಿಸಾರ್ಟ್ ಅಲ್ಲಿ ಸ್ಟೇ ಮಾಡಿದ್ವಲ್ಲ ಅವ್ರು ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ರು ನಮಗೆ, ಓನ್ಲಿ ಫಾರ್ ಬ್ರೇಕ್ಫಾಸ್ಟ್. ಅದು ಚಲೋ ಇರ್ತಿತ್ತು. ಓಕೆ. ಬರೀ ಸ್ವೀಟ್ಸ್, ಓನ್ಲಿ ಕೇಕ್ಸ್. ಅಂಡ್ ನಾನ್ ವೆಜ್ಜಿಗೆ ಹೋದ್ರೆ ನಿಮಗೆ ಅಲ್ಲಿ ಚಿಕನ್ ಸಿಗಲ್ಲ. It'll be beef or some pig's skin. Okay. Sandwich ತಿನ್ಲಿಕ್ಕೆ ಹಂಗೆ. ಓಕೆ. ಬಟ್ ನನಗಾಗಲೇ ಒಂದ್ಸಲ ನೀವು ಹೇಳಿದ ನೆನಪಿದೆ. ಸೊ ವೆನ್ ಯು ಆರ್ ಇನ್ ಪ್ಲೇಯಿಂಗ್ ಆರ್ ವೆನ್ ಯು ಆರ್ ಇನ್ ಚಾಂಪಿಯನ್ ರೌಂಡ್ ಆರ್ ಸಮಥಿಂಗ್, ಯು ಪ್ಲೇಡ್ ವಿತ್ ಆಸ್ಟ್ರೇಲಿಯಾ. ಸೊ ಆಸ್ಟ್ರೇಲಿಯಾ ಜೊತೆಗೆ ಹೋದಾಗ their game is different than natural game. Okay. Actually, this is our first international, this one which we have participated. They have played many world games, many Asian games. ಹೌದು. Okay. Number first time. ಅವಾಗ ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ 2019 ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿತ್ತು ಡರ್ಬಿ. ಬಟ್ ಅಷ್ಟು ಸ್ಕೋಪ್ ಇದ್ದಿದ್ದಿಲ್ಲ ಇಂಡಿಯಾದಲ್ಲಿ. ಆಮೇಲೆ ರೋಲರ್ ಡರ್ಬಿ ಬಗ್ಗೆ ಗೊತ್ತಾಗಿದ್ದು, ದಿಸ್ ಇಸ್ ಅ ಗೇಮ್ ಹಿಂಗಿದೆ ಅಂತಂದ. ಸೊ ಈಗೀಗ ಸ್ಟಾರ್ಟ್ ಆಗ್ತಿದೆ. ರೋಲರ್ ಡರ್ಬಿ ಅಂದ್ರೆ ಈ ಅಥ್ಲೆಟಿಕ್ಸ್ ರನ್ನಿಂಗ್ ಒಳಗಡೆ ರಿಲೇ ತರ ಇರ್ತದೆ, ಆರ್ ಇಟ್ಸ್ ಗ್ರೂಪ್ ಸ್ಕೇಟ್? ಇಟ್ಸ್ ಅ ಟೈಪ್ ಆಫ್ ಕಬಡ್ಡಿ. ಗ್ರೂಪ್ ಅಲ್ಲಿ ಲೈಕ್ ರೌಂಡ್ ಸರ್ಕಲ್ ಹೋಗ್ತಾನೆ ಇರಬೇಕು. ಸೊ ದೆಲ್ ಪುಶ್ ಅಸ್ ಔಟ್. ಸ್ಟಾರ್ ಪ್ಲೇಯರ್ ಪುಷ್ ಮಾಡ್ತಾರೆ ಲೈನ್ ಇಂದ ಹೊರಗಡೆ. ದೆನ್ ದೇ ಹ್ಯಾವ್ ಟು ಗೋ ಇನ್ ಬಿಹೈಂಡ್ ದೆಮ್, ಮತ್ತೆ ಅವ್ರು ಇದು ಮಾಡಬೇಕು. ಓಕೆ. ದಟ್ಸ್ ಹೌ ಯು ಚೇಸ್ ಅಂಡ್ ನಂಬರ್ ಆಫ್ ರೌಂಡ್ಸ್ ಯು ವಿಲ್ complete. If we overlap the opposite team one player, so we get 1 point.
If you overlap all 5 of them, we get 5 points. ಹಂಗೆ ಹಂಗೆ. ದಟ್ಸ್ ಹೌ ಯು ಹಂಗೆ ಕೌಂಟ್ points ದ ಬರುತ್ತೆ. ನಂಬರ್ಸ್. ಹಾ, ಓಕೆ, points. ಗುಡ್ ಫೈನ್. ಸೊ ಹೌ ಅಬೌಟ್ ಯುವರ್ ಡೈಟ್ ಸಿಸ್ಟಮ್? ನಿಮ್ಮದು ಡೈಟ್ ಹೆಂಗಿರ್ತದೆ? ಇದು ಹುಬ್ಳಿಯಲ್ಲಿದ್ದಾಗ, ಮನೆಯಲ್ಲಿದ್ದಾಗ, ವಾಟ್ ಈಸ್ ಯುವರ್ ಡೈಟ್ ಚಾರ್ಟ್? ನನ್ನ ಡೈಟ್ ಚಾರ್ಟ್ ಅಂತ ಏನಿಲ್ಲ. ನಾನು ಪ್ರೋಟೀನ್ ಲೈಕ್ ಚಿಕನ್ ತಿಂತೀನಿ, ಪನ್ನೀರ್ ತಿಂತೀನಿ. ಯು ಈಟ್ ಮೋರ್ ಪ್ರೋಟೀನ್? ಯಾ, like I don't avoid anything, like which I like I eat just, but like daily pizza, momos, that all I won't eat. That's Maida, sugar? Yeah, no. Sugar, I eat chocolates more. Acha. And how about your fruits and everything? Yeah, fruits. And what is the timing you consume food and all? Morning before 9:30. No, before 10, 9:30, 10. And then in the afternoon by 2:30. Okay, night? Before 3. Okay. In the afternoon, night also before 10. Before 10, Yeah. okay. That's your food style. Yeah. Good. And what is your daily fitness care? How you take care of your fitness? Now here in the Hubli, like when I started participating in national level, ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ ಅದರ ನಂಗೆ ಕ್ಯಾಂಪ್ಸ್ ಇರ್ತವೆ. ಸೊ ಹುಬ್ಳಿಯಲ್ಲಿ ನಾ ಫಿಟ್ನೆಸ್ ಅಷ್ಟೇ ಮಾಡ್ತೀನಿ ಈಗ, ಬಿಕಾಸ್ ಇಲ್ಲಿ ಟ್ರ್ಯಾಕ್ ಸಣ್ಣದಾಗುತ್ತೆ. ಆಮೇಲೆ ನಾನು ಗ್ರೂಪ್ ಗೇಮ್ ಶಿಫ್ಟ್ ಆಗಿದ್ದೀನಲ್ಲ, ಸೊ ನಾ ಫಿಟ್ನೆಸ್ ಮಾಡ್ತೀನಿ ಇಲ್ಲಿ ಅಷ್ಟೇ. ಬೆಳಗ್ಗೆ ಮಾರ್ನಿಂಗ್ ಈವ್ನಿಂಗ್ ಬೋತ್ ಟೈಮ್. ಓಕೆ. ಸೊ ಐ ಜಸ್ಟ್ ನೀವು ಹೇಳಿದ್ಮೇಲೆ ನಂಗೆ ಒಂದು ವಿಚಾರ ಬಂತು. ಸಿ ಇಫ್ ಯು ಥಿಂಕ್ ಚಿಕನ್ ಈಸ್ ಅ ಪ್ರೋಟೀನ್, ಸೊ ವಿತೌಟ್ ಚಿಕನ್ ಕ್ಯಾನ್ ಐ ಗೆಟ್ ಸೇಮ್ ಅಮೌಂಟ್ ಆಫ್ ಪ್ರೋಟೀನ್? ಯಾ. ಎಸ್. ಓಕೆ. In veg you can eat that all the sabzis, green leaves, and then paneer, sprouts. Yeah, sprouts. ಮೊಳಕೆ ಹೊಡೆದ ಕಾಳು, ಹೆಸರು ಕಾಳು. Without like sabzi, we can eat like that only. Or without oil. Then that chole, one black one, that all. ತಿನ್ಬೋದಲ್ಲ, beans, variety of beans. So those also work like a protein. Good. And what's your dream now, Trisha? Actually now my dream is to get a gold medal in World Skate Games, upcoming World Skate Games, and then participate in and also participate in Asian Games, and hopefully we get a chance to meet PM Modi also. Modi ji. Yeah. So you want appreciation and you want to meet. Yeah, because this we 15 members in the like sports, it's a skating. This is the first ever medal for India and in World Skate Games. Okay. So in all the newspapers, all the publicity, it is like a history created by these 15 girls. Wow. Yeah, wow. It's going like that. Super. Yeah. So hopefully we get a chance. And this is very first time in skate history, Indian skate history. Yeah. ನೀವು ಮೆಡಲ್ ಇಂಟರ್ನ್ಯಾಷನಲ್ ಲೆವೆಲ್ ಭಾಗವಹಿಸಿ ಮೆಡಲ್ ತಂದಿರೋದು. ವರ್ಲ್ಡ್ ಸ್ಕೇಟ್ ಗೇಮ್ಸ್ ಅಲ್ಲಿ ಮೆಡಲ್ ತಂದಿರೋ ಫಸ್ಟ್ ಟೈಮ್. ಏಷ್ಯನ್ ಅಲ್ಲಿ ಆಗಿದೆ ಮೆಡಲ್, ಸ್ಪೀಡ್ ಅಲ್ಲಿ ಅದರಲ್ಲಿ ಆಗಿದೆ, ಏಷ್ಯನ್ ಅಲ್ಲಿ ಆಗಿದೆ, ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್. ವಾವ್, ಫ್ಯಾಂಟಾಸ್ಟಿಕ್. ಸೊ ನೌ you have two goals. One is going for Asian, another one is international or world skate games ali gold medal upcoming world skate. Okay. So when is the upcoming games? After 2 years it will be. After 2 years. Okay. Now you are in the same pace of practicing everything. Good. So what's your adondu, that is a goal, and what is your how you want to pursue your career? Actually I want to do like fitness for all the youngsters, and then like I want to go everything in sports only. Yeah. Sports has become your future and career. Okay, good. And we have a couple of young youth people are watching our program. So what do you want to tell ನಮ್ಮ ಯೂತ್ಗೆ ಏನು ಹೇಳಲಿಕ್ಕೆ ಆಸೆ ಪಡ್ತೀನಿ? ಅವ್ರಿಗೆ ನಾ ಇದೇ ಹೇಳ್ತೀನಿ, ಲೈಕ್ ನಾಟ್ ಓನ್ಲಿ ಸ್ಟಡೀಸ್, ಸ್ವಲ್ಪ ಫಿಟ್ನೆಸ್ಸು ಇರಬೇಕು. ನಾಟ್ ಓನ್ಲಿ ಸ್ಕೇಟಿಂಗ್, ಯಾವ ಗೇಮಲ್ಲಿ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಎನಿ ಗೇಮ್, ಆದರೆ ಫಿಟ್ನೆಸ್ ಅಂತೂ ತುಂಬ ಇಂಪಾರ್ಟೆಂಟ್ ಅಷ್ಟೇ. ನೈಸ್. ಓಕೆ, ದಟ್ ಇಸ್ ದ ಮೇನ್ ಥಿಂಗ್ ಐ ವಾಂಟ್ ಟು ಟೆಲ್. ಓಕೆ, ದೆನ್ ಹೌ ಅಬೌಟ್ ಪೇರೆಂಟ್ಸ್ ಆಲ್ಸೋ, ಬಿಕಾಸ್ ಎಲ್ಲರೂ ಬರೀ ಓದ್ರಿ ಅಂತ ಅಂತಿರ್ತಾರೆ. ಸೊ ಅವ್ರಿಗೆ ಒಂದು ಸ್ವಲ್ಪ ಆಡ್ರಿ ಓದ್ರಿ ಇದ್ದಿದ್ದನ್ನ ಓಡ್ರಿ ಮಾಡ್ಬೇಕಲ್ಲ. ಸೊ ಯಾವಾಗ ಓದ್ರಿ ಹ್ಯಾಸ್ ಬಿಕಮ್ ಓಡ್ರಿ, ಅವಾಗ ರೀಡ್ ವಿಲ್ ಬಿಕಮ್ ರನ್. ಗುಡ್. ಸೊ ಅದಕ್ಕೆ ಫಿಸಿಕಲಿ ಫಿಟ್ ಆಲ್ಸೋ. ಯಸ್, ರನ್ ಅಂಡ್ ರೀಡ್ ಅಂತೀನಿ ನಾನು. ಬಿಕಾಸ್ ರೀಡ್ ಓನ್ಲಿ ಮೈಂಡ್ ವಿಲ್ ರೀಡ್. ವಾಟ್ ಅಬೌಟ್ ದ ಬಾಡಿ? ಫಿಸಿಕಲಿ ಫಿಟ್ ಆಲ್ಸೋ. ಫಿಟ್ ಆಗಿರಬೇಕು. ವೆರಿ ಟ್ರೂ.
ಫೈನ್. ಸೊ ದ್ಯಾಟ್ ಇಸ್ ಸೂಪರ್ ಐಡಿಯಾ. ಯಾಕಂದರೆ ನಮ್ಮ ಇವತ್ತಿನ ಯುವಕರಿಗೆ ಗ್ಯಾಜೆಟ್ಸ್ ಮೇಲೆ ಭಾಳ ಆಸಕ್ತಿ. ಸೊ ದೇ ಸ್ಪೆಂಡ್ ಫುಲ್ ಟೈಮ್ ಇನ್ ದ ಗ್ಯಾಜೆಟ್ಸ್. ಸೊ ಹೌ ಮಚ್ ಟೈಮ್ ಯು ಸ್ಪೇರ್ ಫಾರ್ ಸೋಷಿಯಲ್ ಮೀಡಿಯಾ, ಟೈಮ್ ಪಾಸ್ ಫಾರ್? I also do. ಹಾಂ I spend more time on social media. ಹಾಂ Not to, but when I go for practice, then I don't. Okay. Once I go, then I'll off. After 1 hour, then I'll on. ಓಕೆ. Yeah. ಸೊ ಗುಡ್. College time is also Off. In the college time also off. Then I'll on. ಓಕೆ, Like ಗುಡ್. okay, 1 hour is the class, 1 hour off. Then after 1 hour on for 5 minutes. Then again 1 hour starts. Then off. ಓಕೆ. ಸೊ ಯು ಹ್ಯಾವ್ ಎ ಡಿಸಿಪ್ಲಿನ್ Yeah. ಟು ಯುಟಿಲೈಸ್ ದ ಗ್ಯಾಜೆಟ್ಸ್. ಅಂದರೆ ಇವತ್ತೇನಾಗ್ತಾ ಇದೆ, ದೇ ಆರ್ ನೈಟು ಓವರ್ ನೈಟ್ ಎಲ್ಲ ಮಲ್ಕೋತೀನಿ ಅಂತ ಹೇಳಿ ಎಷ್ಟೋ ಯುವಕರು ದೇ ಸ್ಪೆಂಡ್ ಟೈಮ್ ವಿತ್ ಗ್ಯಾಜೆಟ್ಸ್. ಸೊ ವಾಟ್ ಈಸ್ ಯುವರ್ ಸಜೆಷನ್ ಫಾರ್ ದ್ಯಾಟ್? ಆ್ಯಕ್ಚುಲಿ ನೈಟ್ ಟೈಮ್ಸಲ್ಲಿ ಅದು ಯೂಸ್ ಮಾಡಬೇಕಂದ್ರೆ ನಮ್ಮ ಮನೆಯಲ್ಲಿ ಅಂತೂ ಫೋನ್ ಹೊರಗಡೆ ಇಟ್ಟೆ ಮಕ್ಕೋಬೇಕು. ವಿ ಆರ್ ನಾಟ್ ಅಲೌಡ್ ಇನ್ ದ ಬೆಡ್. ಸೂಪರ್. ಅಂದರೆ ನೀವು ಬೆಡ್ಡಲ್ಲಿ ಯೂಸ್ ಮಾಡು, ಬಟ್ ವೈಲ್ ಸ್ಲೀಪಿಂಗ್ ಬೆಡ್ಡಲ್ಲಿ ಫೋನ್ ಇರಬಾರ್ದು. ಬೆಡ್ ಮೇಲೆ ನಾವು ಫೋನ್ ಬಾಜು ಇಟ್ಟು ಮಕ್ಕೊಂತೀನಿ ನಾವು. ಇಟ್ ಶುಡ್ ಬಿ ಔಟ್ ಓನ್ಲಿ ಇನ್ ದ ಹಾಲ್. ಫೋನ್ ನಮ್ಮ ಮನೆಯಲ್ಲಿ ಗುಡ್ ಕಲ್ಚರ್. ಹಾಂ. ಇಲ್ಲಾಂದ್ರೆ ಡೋರ್ ಕಡೆ ಇಡು, ಹೊರಗಡೆ, ಬಟ್ ರೂಮ್ ಹೊರಗಡೆ. ಬಿಕಾಸ್ ಇಫ್ ಯು ವಾಂಟ್ ಫಾರ್ ಅಲಾರಮ್ ಹಂಗೆ ಅಂದ್ರೆ ಡೋರ್ ಒಳಗಡೆ. ಬೆಡ್ ಮೇಲಂತೂ ಇಲ್ಲ. ಬಟ್ ಡಿನ್ನರ್ ಆದ್ಮೇಲೆ ಆಫ್ಟರ್ 1 hour only ವಿ ಗೋ ಫಾರ್ ಸ್ಲೀಪ್. ಅದಕ್ಕೆ ಡೈಜೆಷನ್ ಮತ್ತು ಅದೇ ಪ್ರಾಬ್ಲಮ್ ಆಗಬಾರ್ದು ಅಂತ. ಡಿನ್ನರ್ ಆದ್ಮೇಲೆ 1 hour. 1 hour. ಸೊ ಯು ಸ್ಪೇರ್ ಅಂದರೆ ನಿಮ್ಮ ಪ್ರಕಾರ ಆಟಕ್ಕೊಂದು ಸಮಯ, ಅಭ್ಯಾಸಕ್ಕೊಂದು ಸಮಯ, ಮೊಬೈಲ್ಗೊಂದು ಸಮಯ. ಸೊ ಅಷ್ಟು ಸಮಯವನ್ನು ಯಾವ್ದಕ್ಕೆ ಕೊಟ್ಟಾಗ ಅದನ್ನು ಮಾಡೋದು. ಅಭ್ಯಾಸ ಮಾಡುವಾಗ ಮೊಬೈಲ್ ಹಿಡಿದಾಗ ಅಭ್ಯಾಸ, ಆಟ ಆಡುವಾಗ ಮೊಬೈಲು, ಇಲ್ಲ ಆಟ ಆಡುವಾಗ, ಊಟ ಮಾಡುವಾಗ ಮೊಬೈಲು. ಸೊ ದೆರ್ ಇಸ್ ನೋ ಮೊಬೈಲ್ ಇಂಟರ್ಫರೆನ್ಸ್. ಸೊ ಬಿಕಾಸ್ ನಾನು ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಅಂದರೆ ಅವರ್ ಯೂತ್ ಈಸ್ ಸ್ಪೆಂಡಿಂಗ್ ಮೋಸ್ಟ್ ಆಫ್ ದೇರ್ ಟೈಮ್ ವಿತ್ ದ ಗ್ಯಾಜೆಟ್ಸ್. So that's a good message. Trisha, thank you very much for our, from the part of our audience. I want to thank you. So good. So we are Hubli people also blessed to have you, entire community. ನಮ್ಮ ಏನು ಇಲ್ಲಿ ವೀಕ್ಷಕರು ಯಾರ್ಯಾರು ನೋಡ್ತಾ ಇದ್ದಾರೆ ಅವರೆಲ್ಲರಿಗೂ ಏನು ಗೌರವ ಅಂದರೆ ನಮ್ಮ ತ್ರಿಷಾ ಭಾರತವನ್ನು ಪ್ರತಿನಿಧಿಸಿ ಪ್ರಪಂಚದಿಂದ ಕಂಚಿನ ಪದಕ ತರೋ ಅಷ್ಟು ಸಾಮರ್ಥ್ಯ ಇರೋಳು ನಮ್ಮ ಹುಬ್ಳಿಯಲ್ಲಿದ್ದಾಳೆ. ನೆಕ್ಸ್ಟ್ ಗುರಿ ಅಂದರೆ ಅವಳು ಮತ್ತೆ ಏಷ್ಯನ್ ಗೇಮ್ಸು ಮತ್ತು ಅಂತಾರಾಷ್ಟ್ರೀಯದಲ್ಲಿ ಭಾಗವಹಿಸಿ ನೆಕ್ಸ್ಟ್ ಟೈಮ್ ಶಿ ವಿಲ್ ಕಮ್ ವಿತ್ ಎ ಗೋಲ್ಡ್ ಮೆಡಲ್. ಸೊ ಗೋಲ್ಡ್ ಮೆಡಲ್ ನೀನು ತಂದಾಗ ಮತ್ತೊಂದು ಬಾರಿ ನಮ್ಮ ಹುಬ್ಬಳ್ಳಿ ಹರಟೆಯಲ್ಲಿ ನಿನ್ನ ಆ ಅನುಭವವನ್ನು ಹಂಚ್ಕೋಬೇಕು ಅಂತ ನನ್ನ ಒಂದು ಅಪೇಕ್ಷೆ. Sure, sir. Okay? Yeah. So with this, we conclude today's our talk. So first ನಮ್ಮಲ್ಲಿ ಬಂದು, I know that you are very busy in your schedule, maybe college or ನಿಮ್ಮ ಸ್ಕೇಟಿಂಗು, ನಿಮ್ಮ ಪ್ರಿಪ್ರೇಷನ್ನಿಗೆ, ಫಿಟ್ನೆಸ್ ಅದಕ್ಕೆಲ್ಲ ಮತ್ತು ಅಷ್ಟೆಲ್ಲ ಇದರೊಳಗೆ ಟೈಮ್ ತೊಗೊಂಡು ಯು ಸ್ಪೆಂಟ್ ಕ್ವಾಲಿಟಿ ಟೈಮ್ ವಿತ್ ಅಸ್. ಒಂದು. ಎರಡನೇದ್ದು ಯು ಶೇರ್ಡ್ ಸೋ ಮೆನಿ ಇನ್ಫಾರ್ಮೇಷನ್ ರಿಲೇಟೆಡ್ ವಿತ್ ಸ್ಪೋರ್ಟ್ಸ್ ಆ್ಯಂಡ್ ಯುವರ್ ಅಚೀವ್ಮೆಂಟ್ಸ್. So thank you very much, and equally your parents are very blessed to have you. Yeah. So great. So with this we conclude. Okay. So ಹುಬ್ಬಳ್ಳಿ ಹರಟೆಗೆ ಬಂದು ಹರಟೆ ಹೊಡೆದದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಹುಬ್ಬಳ್ಳಿ ಹರಟೆ. ನಮ್ಮೆಲ್ಲರ ಒಂದು ಆಸೆ ಹಾಗೂ ನಮ್ಮೆಲ್ಲರ ಪಾಸಿಟಿವ್ ಪ್ರೋತ್ಸಾಹ ಏನಪ್ಪ ಅಂದರೆ ನಮ್ಮ ಹುಬ್ಬಳ್ಳಿಯ ತ್ರಿಷಾ ಮೋದಿಜಿಯವ್ರನ್ನ, ಪ್ರಧಾನಿಯವ್ರನ್ನ ಭೇಟಿಯಾಗಬೇಕು. ಜೊತೆಗೆ ವರ್ಲ್ಡ್ ಸ್ಕೇಟ್ ಗೇಮ್ಸ್ 2025ನಲ್ಲಿ ಭಾರತಕ್ಕೆ ಸ್ವರ್ಣದ ಪದಕ ತರಬೇಕು ಅನ್ನೋದು ನಮ್ಮೆಲ್ಲರ ಮಹದಾಶೆ. ಅಂಥ ಒಂದು ಗುರಿಯನ್ನು ಇಟ್ಕೊಂಡಂಥ ತ್ರಿಷಾಳ್ಗೆ ನಮ್ಮೆಲ್ಲರ ಪರವಾಗಿ ಶುಭವನ್ನು ಹಾರೈಸ್ತಾ ಇವತ್ತಿನ ಹುಬ್ಬಳ್ಳಿ ಹರಟೆ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ಹೇಳ್ತೀನಿ. ಮತ್ತೊಂದು ಹುಬ್ಬಳ್ಳಿ ಹರಟೆಗೆ ಮತ್ತೊಂದು ವಿಶೇಷ ಅತಿಥಿಯನ್ನು ಕರ್ಕೊಂಬರೋದು ಹುಬ್ಬಳ್ಳಿ ಹರಟೆಯ ಜವಾಬ್ದಾರಿ. ಅಲ್ಲಿವರೆಗೂ ನಿಮಗೆ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.